ಎಲ್ಲರೂ ನಿಂತ್ಕೊಳ್ಳೋರಾಗಿ ಮದುವೆಗಳನ್ನ ಕೀರ್ತನೆಗಳು 8ಕ್ಕೆ ತಿಳಿಸಲಾಗಿದೆ. Let everyone stand up. Please take your Bibles to Psalms 8. ಕೀರ್ತನೆಗಳು 8. 9 ವಚನಗಳಿದೆ. 8 ವಚನದವರೆಗೂ ನಾವು ಉತ್ತರ ಓದಿಕೋಣ. 9ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೋಣ. There are 9 verses, still 8 verses we are going to read responsively. 9th verse we are going to read together. ಮೊದಲನೇ ವಚನ ನನ್ನ ಬಲಗಡೆ ಓದ್ಬೇಕಾದ್ರೆ 2ನೇ ವಚನ ನಾನು ಎಡಗಡೆ ಓದ್ಬೇಕು. ಆಯ್ತಾ? ಕೊನೆಯದಾಗಿ 9ನೇ ವಚನ ಎಲ್ಲರೂ ಒಟ್ಟಾಗಿ ಸೇರಿ ಓದಿಕೊಳ್ಳೋಣ. ಕೀರ್ತನೆ 8 ಮೊದಲನೇ ವಚನ ನನ್ನ ಬಲಗಡೆ ಓದಿ ಪ್ರಾರಂಭಿಸಿ. ಮನುಷ್ಯನು ಎಷ್ಟು ಮಾತ್ರದವನು ಅವನಿಗೆ ಯಾಕೆ ಎಣಿಸಬೇಕು? ಮಾನವನು ಎಷ್ಟರವನು ಅವನಿಗೆ ಯಾಕೆ ಲಕ್ಷ್ಯವಿರಬೇಕು? ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅವರಲ್ಲಿ ಸಂಚರಿಸುವ ಪ್ರಕಟವಾದ ಜೀವಜಂತುಗಳು. 9ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೆಹೋವನೇ, ನಾವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದ್ದಾಗಿವೆ. ಹಲ್ಲೆಲೂಯಾ. ನಾನು ಏಸಪ್ಪ, ನಾವು ಭೂಲೋಕದಲ್ಲ ಮಹಿಮೆ ಉಳ್ಳದಾಗಿದೆ. ಯಾಕಂದ್ರೆ ಆತ ನಾಮದ ಮುಂದೆ ಬೇರೆ ಯಾವ ನಾಮವಿಲ್ಲ. ಆತ ನಾಮವೇ ನಮಗೆ ರಕ್ಷಣೆ ಕೊಟ್ಟಂತ ನಾಮವಾಗಿದೆ. ನಮ್ಮನ್ನ ಬಿಡುಗಡೆ ಮಾಡಿದಂತ ನಾಮವಾಗಿದೆ. ಯೇಸು ಎಂಬ ನಾಮದಲ್ಲಿ ನಮಗೆ ಎಲ್ಲವೂ ಸಿಗುವಂತದ್ದು ಬೇರೆ. ಈ ಲೋಕದಲ್ಲಿ ಜೀವಿಸೋಕೆ ಬೇಕಾಗಿರುವಂತಹ ಒಂದು ನಾಮ ಅಂದ್ರೆ ಅದು ಯೇಸು ಕ್ರಿಸ್ತನ ನಾಮ. ಆ ಯೇಸು ಕ್ರಿಸ್ತನ ನಾಮ ಮುಂದೆ ನಾವು ಅಡ್ಡ ಬಿದ್ದವರಾಗಿ ನಾವೇ ನಮ್ಮನ್ನೇ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರ ಪರಲೋಕ ತಂದೆ, ಅಪ್ಪ ಪಿತನೇ, ಒಂದು ಆರಾಧನೆ ಒಪ್ಪಿಸಿಕೊಡುತ್ತೇನೆ. ದೇವ, ನೀನು ಕರ್ತನೆ ಆರಾಧನೆ ಮೈ ಹೊಂದಿಕೊಳ್ಳಬೇಕೆ ನಾನು ಬೇಡುತ್ತೇನೆ. ರಕ್ಷಕನೇ, ಪ್ರತಿಯೊಬ್ಬರ ಚಿಕ್ಕವ ದೊಡ್ಡವರಿಗೂ ಒಪ್ಪಿಸಿಕೊಡುತ್ತೇನಪ್ಪ. ನಮ್ಮಿಂದ ಅಲ್ಲ ಏಸಪ್ಪ, ನೀ ನಾಮದ ನಿಮಿತ್ತ, ಪ್ರೀತಿಯ ನಿಮಿತ್ತ, ಸತ್ಯದ ನಿಮಿತ್ತ ನೀ ನಡೆಸುವಂತ ದೇವನಾಗಿದ್ದಿ. ನಮ್ಮನ್ನು ಕರೆದಾತ ನೀನು ಕರ್ತನೆ, ನಡೆಸುವಾತ ನೀನೇ ಆಗಿದ್ದಿ. ಆರಾಧನೆ ಒಂದೊಂದು ಭಾಗದಲ್ಲಿ ಏಸಪ್ಪ ಮಹಿಮೆ ಹೊಂದಿಕೊಳ್ಳುವಂತೆ ದೇವಾ ನಾವು ನಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೇವೆ ಅಪ್ಪ. ಹೌದು ರಾಜ, ನಿಮ್ಮ ಹೆಚ್ಚಳಕ್ಕಾಗಿ ಮಹಿಮೆಗೋಸ್ಕರವಾಗಿ ಘನತೆಗೋಸ್ಕರವಾಗಿ ನಾವು ನಮ್ಮನ್ನೇ ತಗ್ಗಿಸಿಕೊಂಡವರಾಗಿ ರಾಜ, ಈ ಆರಾಧನೆಯ ಒಂದೊಂದು ಭಾಗದಲ್ಲಿ ಕರ್ತನೆ ನೀ ನಮ್ಮನ್ನ ಕರ್ತನೆ ಯಾವ ರೀತಿಯಾಗಿ ನಡೆಸಬೇಕೆಂದಿದ್ಯೋ ಆ ರೀತಿಯಾಗಿ ನಮ್ಮ ನಡೆಸಿಕೊಡಬೇಕೆ ನಾವು ಒಪ್ಪಿಸಿಕೊಡುತ್ತೇವೆ. ದೇವಾನೇ, ನಾ ಮಹಿಮೆ ಉಳ್ಳದು ನಾವು ಹೋಗಿದ್ದೇವಲ್ಲ ಏಸಪ್ಪ, ಆ ಮಹಿಮೆ ನಾವು ಮೈದಲ್ಲಿ ಎಳೆದು ಬಂದು ನಮ್ಮನ್ನು ಆಶೀರ್ವದಿಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರೂ ತಗ್ಗಿಸಿ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಮಾಡುತ್ತೇನೆ. ಒಳ್ಳೆಯದಿದ್ದರೆ ಪ್ರಿಯರೇ, ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ಪ್ರಸನ್ನತೆ ನಮಗೆ ಬೇಕೇ ಬೇಕು. ಪ್ರತಿದಿನ ನಾವು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಎಲ್ಲರ ಪ್ರಸನ್ನತೆ ಒಟ್ಟಿಗೆ ನಾವು ಇರ್ತೇವಲ್ಲ. ವಿ ಆರ್ ದ ಪ್ರೆಸೆನ್ಸ್ ಆಫ್ ದ ಪೀಪಲ್. ನಾವು ಮಧ್ಯದಲ್ಲಿ ಜನಗಳು ವಾಸ ಮಾಡ್ತಾರೆ, ಅನೇಕ ನಾವು ಒಟ್ಟಿಗೆ ಇರ್ತಾರೆ. ಅವರೆಲ್ಲರ ಪ್ರೆಸೆನ್ಸ್ ಗಿಂತಲೂ ಯೇಸು ಕ್ರಿಸ್ತನ ಪ್ರೆಸೆನ್ಸ್ ನಮಗೆ ಬೇಕಾಗಿದೆ ಪ್ರಿಯರೇ. ಅದನ್ನು ನಾವು ಪ್ರತಿದಿನ ಅನುಭವಿಸಬೇಕಾಗಿದೆ. ಆ ಒಂದು ಪ್ರಸನ್ನತೆ ಈಗೂ ಸಹ ನಮಗೆ ಬೇಕು ಏಸಪ್ಪ ಎಂಬ ಈ ಹಾಡಿನ ಮೂಲಕವಾಗಿ ನಾವು ಆತನಿಗೆ ಮಹಿಮೆ ಸಲ್ಲಿಸುತ್ತಾ ನಾವು ಯಾರು ಮಾಡಿಕೊಳ್ಳೋಣ. Yeah.
ಆತರ ಪ್ರಸನ್ನತೆ ಇದ್ದೇವೆ. ದೇವವಾಕ್ಯ ಹೇಳುವಂತೆ ಆತರ ಪ್ರಸನ್ನತೆ ಮಗುಗಾಣ ಮುರಿಯುವಂತದ್ದು. The presence of the Lord will break all the yokes in our lives. ನಮ್ಮ ಜೀವಿತ ನಾವು ಹೇಗೆ ಅನ್ಕೊಂಡಿದ್ದು ಪ್ರಿಯರೇ, ಯಾವುದಕ್ಕೂ ಭಯಪಡೋದು ಬೇಡ. ಆತನ ಒಂದು ಪ್ರಸನ್ನತೆ ನಮ್ಮ ನಡೆಸುವಂತದಾಗಿದೆ. ಯಾವ ರೀತಿಯಾಗಿ ಮೋಶೆ ನಡೆಸಿದಂತಹ ಪ್ರಸನ್ನತೆ, ಯೆಹೋಶುವ ನಡೆಸಿದಂತಹ ಪ್ರಸನ್ನತೆ, ದಾವೀದ ನಡೆಸಿದಂತಹ ಪ್ರಸನ್ನತೆ ನಮ್ಮನ್ನು ಸಹ ಈ ದಿನಗಳಲ್ಲಿ ನಡೆಸುವಂತಹ ಒಂದು ಆತನ ಪ್ರಸನ್ನತೆಯನ್ನ ಇನ್ನು ಹೆಚ್ಚಾಗಿ ನಾವು ಸ್ತೋತ್ರ ಮಾಡುವಂತೆ, ಆತನೇ ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ, ಸಹಾಯಕನಾಗಿದ್ದಾನೆ. ನಾವು ಯಾವುದಕ್ಕೂ ಭಯಪಡಲಿಲ್ಲ, ಯಾಕಂದ್ರೆ ಆತ ನಮ್ಮ ಒಳ್ಳೆಯ ಕುರುಬನಾಗಿದ್ದಾನೆ. ಆತನ ಇನ್ನೂ ಹೆಚ್ಚಾಗಿ ಆರಾಧನೆ ಮಾಡುವಂತೆ, ಸ್ತೋತ್ರ ಮಾಡುವಂತೆ ದೇವರು ನನಗೆ ಆಶ್ರಯ ದುರ್ಗ ಮಾಡಿ ಮೂಲಕವಾಗಿ ಆತನ ಸ್ತೋತ್ರ ಮಾಡೋಣ.
ತೋರಿಸಿದ್ದಾನೆ. ನಮ್ಮ ಎಲ್ಲ ಆಸೆಯನ್ನು ಪೂರೈಸುವಂತನಾಗಿದ್ದಾನೆ. ನಮ್ಮ ಆಸೆ ಆತನ ಚಿತ್ತಾನುಸಾರವಾಗಿದ್ರೆ ಬೇರೆ ಅದನ್ನು ಆತನ 100% ನೆರವೇರಿಸುವಾತನಾಗಿದ್ದಾನೆ. ನಾವು ನೋಡಿದ್ದೇವೆ, ಕಾರ್ಯ ನಿನಗಾಗಿ ನಮ್ಮ ಆಸೆಯನ್ನು ದೇವರು ಪೂರೈಸಲಾತನಾಗಿದ್ದಾನೆ. ಚಿಕ್ಕ ಚಿಕ್ಕ ಆಸೆ ಪ್ರಿಯರೇ, ಅದು ಈ ಲೋಕದಲ್ಲಿ ನಾವು ಜೀವಿಸಬೇಕಾದ ಚಿಕ್ಕ ಚಿಕ್ಕ ಆಸೆಯನ್ನು ಸಹ ಪೂರೈಸುವಂತ ಒಬ್ಬ ತಂದೆ ಇದ್ದಾನೆ, ನಾವು ಏಸಪ್ಪ ಎಂತೀವಿ. ನಾವು ದೊಡ್ಡದಾಗಿ ನೋಡ್ತೇವೆ, ಆದ್ರೆ ಚಿಕ್ಕ ಚಿಕ್ಕದನ್ನು ಸಹ ದೇವರು ನಮ್ಮನ್ನ ಕೈ ಬಿಡಲು ಬೇಕಾದನ್ನ ಕೊಟ್ಟು ನಡೆಸುವಂತ ದೇವರು. ಆತ ನಮ್ಮೊಟ್ಟಿಗೆ ಜೀವಿಸುವಾತನಾಗಿದ್ದಾನೆ. ನಮ್ಮ ಒಂದು ಪ್ರಾರ್ಥನೆಯನ್ನ ಮೊರೆಯನ್ನ ಕೇಳುವಂತ ದೇವನಾಗಿದ್ದಾನೆ. ಆತ ನಮ್ಮ ಆಶ್ರಯ ದುರ್ಗವೇ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಇನ್ನು ಹೆಚ್ಚಾಗಿ ಆತನ ಸ್ತೋತ್ರ ಮಾಡಲಿಕ್ಕೆ ಬೇಡವಾ? ಇನ್ನು ಹೆಚ್ಚಾಗಿ ಆತನ ಬಗ್ಗೆ ಆತನ ವರ್ಣನೆ ಮಾಡುತ್ತಾ ಈ ಹಾಡನ್ನು ಆಡಿಕೊಳ್ಳೋಣ.
ನಾವು ನೋಡುತ್ತೇವೆ ಆತನ ಪ್ರಭುವು, ತಂದೆಯು, ದೇವರು ಎಲ್ಲವೂ ಆಗಿದ್ದಾನೆ. ನೀವು ಯಾವ್ದನ್ನ ನೇಮ್ ಮಾಡ್ತೀರೋ ಅದು ಆತನು ನಿಮ್ಗೆ ಆಗಿರ್ತಾನೆ. ನೀವು ಏಕಾಂಗಿಯಾಗಿದ್ದಾಗ, ನಿಮಗೆ ಬಂಧುಗಳಿಂದ ಇಲ್ಲ ಅನ್ಬೇಕಾದ್ರೆ, ನೀವು ಸಂಕಟ ಇದ್ದಾಗ, ಕಷ್ಟದಲ್ಲಿರ್ಬೇಕಾದ್ರೆ ನೀವು ಯಾವುದನ್ನ ಆತನ ನೆನ್ಸ್ಕೊತೀವೋ, ಏಸಪ್ಪ ಅಂತ ನೀವು ಕರೆದ್ರೆ ಸಾಕು ಪ್ರಿಯರ, ಆತನ ಅದಾಗಿ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ, ಆಧರಿಸುವಂತ ದೇವನಾಗಿದ್ದಾನೆ. ನಾವೆಲ್ಲರನ್ನು ಅನ್ವಯಿಸಿದ್ದಾನೆ. ಎಕ್ಸ್ಪೀರಿಯನ್ಸ್ ಆಫ್ ಪ್ರೆಸೆಂಟೆಡ್ ಹಿ ಈಸ್ ಎವ್ರಿಥಿಂಗ್ ಫಾರ್ ದ ಬಿಲೀವರ್, ಹಿ ಈಸ್ ಎವ್ರಿಥಿಂಗ್ ಫಾರ್ ಅಸ್. ಆತ ದೇವರಿಗೆ ಇನ್ನೂ ಹೆಚ್ಚಾಗಿ ಹತ್ತಿರವಿರು ಯೇಸುವೆ ಕಷ್ಟದ ಸಮಯದಲ್ಲಿ ಎಂಬ ಒಂದು ಈ ಹಾಡಿನ ಮೂಲಕವಾಗಿ ಹೆಚ್ಚಾಗಿ ಆತನ ಬೇಡಿಕೊಳ್ಳೋಣ.
ಎಷ್ಟು ಒಳ್ಳೆಯ ದೇವ ನಾವು ಸೇರಿಸ್ತಾ ಇದ್ದೇವೆ. ವಿ ಶುಡ್ ಬಿ ಹ್ಯಾಪಿ ಅಂಡ್ ವಿ ಶುಡ್ ಹ್ಯಾವ್ ದ ಜಾಯ್ ದಟ್ ವಿ ಆರ್ ಸರ್ವಿಂಗ್ ದ ಗ್ರೇಟ್ ಅಂಡ್ ಮೈಟಿ ಗಾಡ್. ನಾವು ಸೇವಿಸುವಂತ ದೇವರು ಮಹಾದೇವನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ. ಭೂಮಿ ಆಕಾಶ ಸೃಷ್ಟಿ ಮಾ ದೇವನಾಗಿದ್ದಾನೆ. ಆತನ ಮಕ್ಕಳಿಂದ ನಾವು ಹಂಚಿಕೊಳ್ಳುವುದೇ ನಾವು ಗರ್ವ ಪಡುವಂತ ಒಂದು ವಿಷಯವಾಗಿದೆ. ಅದಕ್ಕಾಗಿಯೇ ನಾವು ಹೆಚ್ಚಾಗಿ ಆತನಿಗಾಗಿ ಜೀವಿಸುವಂತೆ, ಆತನನ್ನು ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ. ಆತನು ಒಳ್ಳೆಯ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಂತ ಒಳ್ಳೆಯ ದೇವರ ನಾವು ಇನ್ನೂ ಹೆಚ್ಚಾಗಿ ಸ್ತೋತ್ರ ಮಾಡುವಂತೆ ಈ ಆಜ್ಞೆ ಮೂಲಕವಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾರು ನೋಡ್ತಾರೋ ಯಾಕೆ ಕಾಪಾಡ್ತಾರೋ ನನಗೆ ವಯಸ್ಸಾದ್ಮೇಲೆ ಯಾರು ನೋಡ್ಕೊಂತಾರೋ ಯೋಚನೆ ಬೇಡ ಪ್ರಿಯರೇ. ನಾವು ಯೇಸು ಕ್ರಿಸ್ತನ ಕರೆಗಳಿದ್ದೇವೆ. ಆತ ನಮ್ಮನ್ನು ಸಾಕುವ ಆತನು ಸಲುವ ಆತನು ಕಾಪಾಡುವ ಆತನಾಗಿದ್ದಾನೆ. ಮನುಷ್ಯನನ್ನು ನೆಚ್ಕೊಳ್ಬೇಡಿ ಪ್ರಿಯರೇ. ನೀವು ಆತ ನಂಬ್ಕೊಂಡಿದ್ರೆ ಸಾಕು, ಆತ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ನಿನ್ನ ಬಿಟ್ಟು ನಾನು ಏನು ಮಾಡಕ್ಕಾಗಲ್ಲ ಏಸಪ್ಪ ಅಂತ ಹೇಳ. ಓಕೆ, ಯಾರು ನಾಡಿದ್ದೆ ಸ್ತೋತ್ರ ಮಾಡಿ.
ಸ್ತೋತ್ರ ಮಾಡಿ ಆತನ ಏನಾಗಿದ್ದಾನೆ ವರ್ಣಿಸಿದ್ದೇವೆ. ನಾವು ಆತನ ಏನು ಕೇಳ್ತಾ ಇದ್ದೇವೆ ಅಂತ ಕೇಳ್ಕೊಂಡಿದ್ದೇವೆ. ಈಗ ನಾವು ಆರಾಧನೆ ಮಾಡಿ ಹೋಗ್ತಾ ಇದ್ದೇವೆ. ನಾವು ನಮ್ಮ ಹೃದಯಗಳನ್ನ ಆತನ ಮುಂದೆ ಸಾಷ್ಟಾಂಗವರಿಗುವಂತೆ, ಏಸಪ್ಪ ನೀವೇ ನಮಗೆ ಎಲ್ಲವೂ ಅಂತ ಹೇಳುವಂತೆ ಎಲ್ಲರೂ ಬಾಯಿ ತೆಗೆದು ಸ್ತೋತ್ರ ಮಾಡುವ. ನಾವು ಆಡಿದ್ದೇವೆ, ನಾವು ಮಾತುಗಳಿಂದ ಆತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರ. ಅಪ್ಪ ಎಷ್ಟು ಒಳ್ಳೆಯವನಾಗಿದ್ದೇವ. ನನ್ನ ತಂದೆಯಾಗಿ, ತಾಯಿಯಾಗಿ, ನನ್ನ ವೈದ್ಯನಾಗಿತ್ತು ಏಸಪ್ಪ, ನನ್ನ ಕುರುಬನಾಗಿತ್ತು ರಾಜ. ಅಪ್ಪ ನನ್ನ ಪಾಪದಲ್ಲಿ ವೇದಕ್ಕೆ ನನ್ನ ಕಾಪಾಡಿಕೊಂಡು ಸ್ತೋತ್ರ. ಜೀವ ಸ್ವರೂಪನಾಗಿ ಪರಿಶುದ್ಧನಾಗಿ ನಮ್ಮನ್ನು ಕಾಯುವಂತ ದೇವರಿಗೆ ನಾನು ಸಾಗಿಸ್ತೇವೆ. ನನ್ನನ್ನು ನನ್ನ ಕುಟುಂಬವನ್ನಪ್ಪ ನಮ್ಮ ಸಭೆಯನ್ನ ಕಾಯ್ದುಕೊಳ್ಳಬೇಕಾಗಿ ಲೋಕವು ಎಷ್ಟು ಕೆಟ್ಟದಾಗಿದ್ದರೂ ಸಹ ಏಸಪ್ಪ, ಲೋಕದ ದೈಹಿಕ ಕಾರ್ಯಗಳು ನಡೆಯುತ್ತಾಗಿಯೂ ಸಹ ಕರ್ತನೆ ನಮಗೆ ಕರ್ತನೆಯಲ್ಲಿ ಜೀವ ಕೊಟ್ಟಾಗಿದ್ದೆ ಮತ್ತು ದಿನವನ್ನು ನಮ್ಮ ಜೀವನ ಕೂಡಿಸಿಕೊಂಡಿದ್ದೇವೆ. ಅಪ್ಪ ನಾವು ಬೇಕಾ ಅನುಕೂಲವೆಲ್ಲ ಮಾಡಿದ್ದೇನೆ ದೇವ. ಅಪ್ಪ ನೀವು ಎಷ್ಟು ಒಳ್ಳೆಯವರಾಗಿದ್ದೀರಿ ರಾಜ. ನಿಮ್ಮ ನಾವು ಸ್ತೋತ್ರ ಮಾಡ್ತೇವೆ, ಗಣಪಡಿಸುತ್ತೇವೆ ಅಪ್ಪ, ಆರಾಧನೆ ಮಾಡುತ್ತೇವೆ. ರಾಜಾದಿರಾಜ ನೀನಾಗಿದ್ದಿ, ಮಹೋನ್ನತ ನೀನಾಗಿದ್ದಿ ರಾಜ. ನಿನ್ನ ಹಾಗೆ ಬೇರೆ ಯಾರಿಲ್ಲ ಏಸಪ್ಪ, ನಿನ್ನ ಹಾಗೆ ನಮ್ಮನ್ನು ಪ್ರೀತಿ ಮಾಡಿ ಯಾರಿಲ್ಲ ದೇವ. ಏಸಪ್ಪ ನಿನ್ನ ಪ್ರೀತಿ ಅಮೋಘವಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ತಿರುಗಿ ನಿನ್ನ ಕೈಗಾರಿ ಕಡಿಮದ ದೇವರಿಗಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನು ಕೈ ಬಿಡದೆ, ನಮ್ಮನ್ನು ತೊರೆಯದೆ, ನಮ್ಮನ್ನು ಮರೆಯದೆ ನೀವು ಕಾಯುವಂತ ದೇವರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹಲ್ಲೆಲೂಯಾ, we worship you, Father God. ಅಪ್ಪ ನಾವು ಇನ್ನು ಮುಂದೆ ಅಡ್ಡ ಬೀಳುತ್ತೇವೆ ರಾಜ. ನಿನ್ನ ಕೃಪಾಸನದ ಮುಂದೆ ಅಡ್ಡ ಬೀಳುತ್ತೇವೆ ದೇವ. ಅಪ್ಪ ನೀನೇ ಸರ್ವಾಧಿಕಾರಿಗಳ ದೇವರೆಂದು ನಾವು ಅರಿಕೆ ಮಾಡುತ್ತೇವಪ್ಪ. ನೀನೇ ಸರ್ವಜ್ಞಾನಗಳ ದೇವರನ್ನು ಅರಿಕೆ ಮಾಡುತ್ತೇವಪ್ಪ. ಸರ್ವೋತ್ತಮ ನೀನೇ ಆಗಿದ್ದೀರಿ ಏಸಪ್ಪ. ಸರ್ವೊಂದು ರಾಜ, ಸರ್ವಶಕ್ತನ ದೇವರಿಗಾಗಿದ್ದೀರಿ ಅಪ್ಪ. ನಾವು ನಿನ್ನ ಮುಂದೆ ಅಡ್ಡ ಬೀಳುತ್ತೇವೆ, ನಮ್ಮಿಂದಲ್ಲ ಎಂದು ನಾವು ಹೇಳ್ತಾ ಇದ್ದೇವಪ್ಪ ಏಸಪ್ಪ. ನೀನೇ ಎಲ್ಲವಾಗಿ ನಮ್ಮ ನಡೆಸ್ತಾ ಇರುತ್ತಾಗಿ ಸ್ತೋತ್ರ. ಹಲ್ಲೆಲೂಯಾ, thank you, thank you, thank you. Oh, let your name be exalted. Oh, yes, Lord, in the midst of your children, praise us, Father God. We thank you, Holy Spirit. We thank you, Father God.
ದೇವರು ಜೀವಿಸುವಾತನಾಗಿದ್ದಾನೆ. ಎಲ್ಲೋ ಇದ್ದು ನಮ್ಮ ನೋಡುವಂತ ದೇವರಲ್ಲ, ನಮ್ಮ ಒಳಗಡೆ ವಾಸ ಮಾಡುವ ಆತ, ನಮ್ಮೊಂದಿಗೆ ಇರುವ ಆತ, ನಮ್ಮಲ್ಲಿ ಇದ್ದು ಆತನು ನಡೆಸುವಾತನಾಗಿದ್ದಾನಲ್ಲ. ಜಸ್ಟ್ ಥಿಂಕ್ ಅಬೌಟ್ ದಿಸ್ ಲವ್ ಪ್ರಿಯರಿ. ನೀವು ಆತನ ಪ್ರೀತಿ ನೆನೆಸುವುದಾದ್ರೆ ಒಂದು ಕಾಲಕ್ಕೂ ನೀವು ಕಷ್ಟ ಪಡೋದಿಲ್ಲ, ಒಂದು ಕಾಲಕ್ಕೂ ನೀವು ಕಣ್ಣೀರು ಹಾಕಲ್ಲ. ಯಾಕಂದ್ರೆ ಆತನ ಪ್ರೀತಿ ನಮ್ಮ ನಡೆಸುವಂತದಾಗಿದೆ. ಆತನು ನಮ್ಮನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ದೇವನಾಗಿದ್ದಾನೆ. ಎಲ್ಲವನ್ನ ನಿಮ್ಮ ಭಾರವನ್ನ, ನಿಮ್ಮ ಕಷ್ಟಗಳನ್ನ, ನೋವುಗಳನ್ನ ಆತನ ಪಾದದಲ್ಲಿ ಹಾಕಿದ್ದೀರಿ. ಈಸ್ ರೆಡಿ. ಆತನು ಸಿದ್ಧ ಸಹಾಯಕನಾಗಿದ್ದಾನೆ ನಮಗೆ ಸಹಾಯ ಮಾಡುವುದಕ್ಕಾಗಿ. ನೀವು ಭಾರವನ್ನು ನೀವು ಹೊರೋದು ಬೇಡ ಪ್ರಿಯರೇ. ಈಸ್ ದೇರ್. ಆತ ನಮಗಾಗಿದ್ದಾನೆ ಪ್ರಿಯರೇ. ನಾವು ಭಾರವನ್ನು ಹೊರುವ ಆತನು ಅನುದಿನವೂ ನಮ್ಮನ್ನ ಸಾಕುವ ಆತನು ಆತನೇ ಆಗಿದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ವಿ ವರ್ಶಿಪ್ ಯು ಫಾದರ್ ಗಾಡ್. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ಪರಲೋಕ ತಂದೆ, ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನಾವು ನಿನ್ನ ಆರಾಧಿಸುವಂತ ಒಂದು ಯೋಗ್ಯತೆಯನ್ನ, ಒಂದು ಕರ್ತನೆ, ಹೌದು ರಾಜ, ಪಾತ್ರರಾಗಿ ನಮ್ಮನ್ನ ಮಾಡಿದ್ದೆಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ದೇವ, ನೀನು ಎಷ್ಟು ಭಯಂಕರ ದೇವನಾಗಿದ್ದಿ, ಸೃಷ್ಟಿಕರ್ತನಾಗಿದ್ದಿ. ಆದರೂ ಮನುಷ್ಯ ಮಾತ್ರ ಏನೂ ಅಲ್ಲ ಏಸಪ್ಪ ನಿನ್ನ ಮುಂಭಾಗದಲ್ಲಿ. ಆದರೂ ಸಹ ನೀವು ನಮ್ಮನ್ನ ಕರ್ತನೆ ನಿಜಾಗಲಿ ಕರೆದುಕೊಂಡು ಬಂದು ನಿಮ್ಮನ್ನ ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ ಮಾಡಿದ್ದೆಲ್ಲ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ ರಾಜ. ನಮ್ಮನ್ನ ತಗ್ಗಿಸಿಕೊಂಡು ಒಪ್ಪಿಸಿಕೊಡುವವರಾಗಿದ್ದೇವೆ ಅಪ್ಪ. ನೀವು ನಮ್ಮ ಆರಾಧನೆ ಹೊಂದಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ಸ್ತುತಿ, ಸ್ತೋತ್ರ, ಗಣ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಒಳ್ಳೆಯ ಈಗ ಮತ್ತಾಯನ ಸುವಾರ್ತೆ. Let's turn our Bibles to Matthew chapter 7. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 1ರಿಂದ 5ನೇ ವಚನ. Matthew chapter 7 verses from 1 to 5. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 1ರಿಂದ 5. ನಮ್ಮ ಮಧ್ಯೆ ಅಂತ ನೈಫಾಸ್ ಸ್ಟೋರಿ ವಾಕ್ಯಗಳನ್ನ ಓದ್ತಾರೆ. ದಯವಿಟ್ಟು ನಾವು ಸಹ ಕೇಳಿಸಿಕೊಳ್ಳುವರಾಗೋಣ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೆ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಳೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದಕ್ಕೆ. ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣೊಳಗೆ ಇಂಥ ರವೆಯನ್ನು ತೆಗುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಳೆಯದೆ ಅಲ್ಲ. ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಳೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ದೇವರು ತಾನೇ ಈ ವಾಕ್ಯಾನುಸಾರ ನಮ್ಮನ್ನು ನಡೆಸಿಕೊಳ್ಳಿ. ಎಲ್ಲರೂ ಕೂತ್ಕೊಂಡವರಾಗಿ ಸಂದೇಶಕ್ಕೆ ಕಾಣಿಕೆ Saya
ನಮ್ಮನ್ನು ಆತನ ಮಕ್ಕಳಾಗಿ ಮಾಡಿಕೊಂಡಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮ ಆಚರಿಸಿಕೊಂಡವರು ಮಧ್ಯ ದಿನ ಆಚರಿಸಿಕೊಂಡಿದ್ದಾರೆ. ನಿಂತ್ಕೊಳ್ಳಿ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. Anyone is going to celebrate birthdays and wedding anniversary, please stand up and pray for you. ನಿಮಗೆ ಬರ್ತಡೇ ನಿಮ್ಮ ಜೀವನ್ ನಿಮ್ಮ ಮಗನ್ ಬರ್ತಾರೆ. ರಜಿನಾ ದೇವರು ರಜಿನಾ ಬರ್ತಾರೆ ಅಲ್ವಾ? ಶಾರೋನ್ ಪ್ರಾರ್ಥನೆ ಮಾಡ್ತಾರೆ. ನಿಮಿಷ ಕೊಟ್ಟು ಹಾಕ್ಸ್ಕೊಡ್ರಿ, ತಿಟ್ಟುವುದಿಲ್ಲ. ಹಾ, ನಿಮ್ದು ಜನ್ ಹೊಡ್ರ ಅದಕ್ಕೆ ನಡ್ಕೊಬಂತು ಪ್ರಾರ್ಥನೆ ಮಾಡಿ. ಪರಿಶುದ್ಧನು ಜೀವಿಸುವಾತನು ಆಗಿರುವಂತಹ ಪರಲೋಕ ತಂದೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಏಸಪ್ಪ, ಈ ಸಮಯದಲ್ಲಿ ರಾಜ ನಿಮ್ಮ ಭಾಗ ತಲೆಬಾಗಿ ನಿಂತಿರುವಂತಹ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ. ಪಾಪ ಮಗನಿಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಮಗನ ಜೀವಿತವನ್ನು ಆಶೀರ್ವದಿಸು. ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಾಗಿ ನಿನಗಾಗಿ ಜೀವಿಸುವಂತ ಮಗನಾಗಿ ಆ ಮಗನ ಕರ್ತನೆ ಆತಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾನು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಆ ಪ್ರಾರ್ಥನೆ ಕೇಳುವಂತ ದೇವನಾಗಿದ್ದು ಆ ಮಗನಿಗೆ ಕರ್ತನೆ ನೀನೇ ಎಲ್ಲವೂ ಆಗಿದ್ದು ಕರ್ತನೆ ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಬಲಪಡಿಸು, ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು, ಜ್ಞಾನ ಕೊಡು ಏಸಪ್ಪ. ದೇವಾ ಜೀವನ್ ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗುವನ್ನು ಆಶೀರ್ವದಿಸು ಕರ್ತನೆ. ಈ ವರ್ಷ ಇನ್ನೂ ಹೆಚ್ಚಾಗಿ ಆ ಮಗ ನೀನೇ ಕಾಯ್ದು ಕಾಪಾಡಿಕೊಳ್ಳಬೇಕೆ ನಾನು ಬೇಡುತ್ತೇನೆ. ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು ಕರ್ತನೆ. ನಿನ್ನ ಕೃಪೆಯಿಂದ ಆ ಮಗನ ಆವರಿಸಿಕೊಳ್ಳಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಶಾರನ್ ಮಗನ ಆಶೀರ್ವದಿಸು ದೇವ. ನೀನೇ ಆ ಮಗನಿಗೆ ಕರ್ತನೆ ಇನ್ನೂ ಹೆಚ್ಚಾಗಿ ಆ ಮಗನ ಕರ್ತನೆ ನಿನ್ನ ಮಗನಾಗಿ ಮಾರ್ಪಡಬೇಕಾಗಿದೆ. ನಿನ್ನಲ್ಲಿ ಬಲಗೊಂಡು ನಿಲ್ಲುವಂತೆ ಕಾರ್ಯ ಮಾಡುದೇವ. ಅಪ್ಪ, ಒಂದು ವೇಳೆ ರಾಜ ಜಯಮ್ಮ ಸಿಸ್ಟರ್ಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನ ಆಶೀರ್ವದಿಸು. ವಯಸ್ಸಾದ ಕಾಲದಲ್ಲಿ ನೀನು ಆ ಮಗಳಿಗೆ ಸಹಾಯಕನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಾಗಿ ಆ ಮಗನ ಆಶೀರ್ವದಿಸು ದೇವ. ಅಪ್ಪ, ಹೌದು ರಾಜ, ನಿನ್ನ ವಾಕ್ಯವೇ ಹೇಳುವಂತೆ ಕರ್ತನೆ ವಯಸ್ಸಾದ ಕಾಲದಲ್ಲಿ ನೀನು ಆ ಮಗಳಿಗೆ ಅಡ್ಡಿಗೆ ಬರುವಂತ ಒಂದು ಕರ್ತನೆ ಯೌವನವನ್ನ ಒಂದು ಬಲವನ್ನ ಕೊಟ್ಟು ನಡೆಸಬೇಕೆ ನಾನು ಬೇಡುತ್ತೇನೆ. ಎಲ್ಲ ನೋವುಗಳಿಂದ ಆ ಮಗಳಿಗೆ ಕರ್ತನೆ ಬಿಡುಗಡೆ ಕೊಡು, ಆರೋಗ್ಯ ಕೊಡು, ಬಲ ಕೊಡು ಕರ್ತನೆ. ಇನ್ನು ಹೆಚ್ಚಾಗಿ ಮನೆ ಯಜಮಾನಿಯಾಗಿ ಕರ್ತನೆ ಜ್ಞಾನ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಆ ಮಗಳ ಹೋಗೋಣ ಬರೋಸ ಆಶೀರ್ವದಿಸಿ ನಡೆಸಿಕೊಡು ಕರ್ತನೆ ದೇವ. ಮತ್ತೊಂದಾವರ್ತಿ ಕರ್ತನೆ ಮಕ್ಕಳೆಲ್ಲ ನೀವು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಾವು ಕೊಟ್ಟಿರುವಂತಹ ಈ ಕಾಣಿಗ ದಶಭಾಗ ನೀವು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಮ್ಮೆಲ್ಲರನ್ನ ಆಶೀರ್ವದಿಸು ದೇವ. ಎಸಪ್ಪ, ಇದರ ಮೂಲಕವಾಗಿ ನಿನ್ನ ಒಂದು ಆಜ್ಞೆಗೆ ನಾವು ವಿಧೇಯರಾಗಿದ್ದೇವೆ. ಆ ಒಂದು ವಿಧೇಯತೆ ಮೂಲಕವಾಗಿ ನಾವು ಇನ್ನೂ ಹೆಚ್ಚಾಗಿ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತ ಮಕ್ಕಳಾಗಿ ಕರ್ತನೆ ಬಲಪಡಿಸು ರಾಜ. ಅಪ್ಪ, ಅದೇ ಕರ್ತನೆ ಈ ಒಂದು ಕಾಣಿಗ ದಶಭಾಗ ನಿನ್ನ ಒಂದು ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ. ಬೇಕಾದ ಜ್ಞಾನ ಕೊಟ್ಟು ನಿನ್ನ ಮಕ್ಕಳು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದನೆ. ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ. ಈ ಒಂದು ಸಮಯದಲ್ಲಿ ಮುಂದಿನ ವಾರದ ಪ್ರಕಟಣೆಗಳು ಈ ದಿನ ಸಭೆ ಆದ ಮೇಲೆ ಹೇಗಿದೆ? ವೆರಿ ಗುಡ್ ಅಪ್ಪ. ಮೆನ್ಸ್ ಫೆಲೋಶಿಪ್ ಇದೆ, ದಯವಿಟ್ಟು ಇರ್ಬೇಕಂತ ಹೇಳ್ಕೊಳ್ತೇವೆ. 1 hour ಅಷ್ಟೇ, ಜಾಸ್ತಿ ಮಾಡಲ್ಲ. ಬ್ರೇಕ್ಫಾಸ್ಟ್ ಕೊಡ್ತೇವೆ, ಅದ ನಂತರ ನಾವು ಸ್ಟಾರ್ಟ್ ಮಾಡ್ತೇವೆ. ನೆಕ್ಸ್ಟ್ ಸ್ಯಾಟರ್ಡೆ ಸಾಯಂಕಾಲ 7 ಗಂಟೆಗೆ ಹಾಡಿನ ಅಭ್ಯಾಸ ಇರ್ತದೆ. ಭಾನುವಾರದ ಆರಾಧನೆಗೂ ಸಿದ್ಧ ಮಾಡೋದಕ್ಕಾಗಿ ದಯವಿಟ್ಟು ಆರಾಧನಾ ತಂಡದವರು ಬಂದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಭಾನುವಾರ ನೆಕ್ಸ್ಟ್ ವೀಕ್ 8 ನಮ್ಮ ಸಭೆಯಲ್ಲಿ ಸರ್ವಿಸ್ ಇರ್ತದೆ. ಸಭೆ ಆದ ನಂತರ ನಮ್ಮ ಒಂದು ಯವನಸ್ಥರ ಕೂಟ ಇರ್ತದೆ. ದಯವಿಟ್ಟು ಎಲ್ಲ ಯವನಸ್ಥರು ಆ ಒಂದು ಕೂಟದಲ್ಲಿ ಭಾಗವಹಿಸಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಮ್ಮಲ್ಲಿರುವಂತ ಶ್ರೀನಿವಾಸ್ ಅವರು ಮುಂದೆ ಬಂದು ವಾಕ್ಯ ಹಂಚಿಕೊಡ್ಬೇಕಂತ ಹೇಳ್ಕೊಳ್ತೇನೆ. ಐ ವೆಲ್ಕಮ್ ಶ್ರೀನಿವಾಸ್. It's so good to be with you all this morning. ಮುಂಜಾನೆ ನಿಮ್ಮೊಂದಿಗಿರುವಂತದ್ದು ತುಂಬಾ ಸಂತೋಷ. It looks like I'm also part of your church only. ನಾನು ನೋಡುವಾಗ ನಿಮ್ಮ ಸಭೆಯ ಒಂದು ಭಾಗ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. Because almost every week on Friday I'm here, and then now even on Sunday. Thank God. ಪ್ರತಿ ಶುಕ್ರವಾರ ನಾನು ಇಲ್ಲಿರ್ತೇನೆ ಮತ್ತು ಭಾನುವಾರ ಕೂಡ ನಾನು ಇಲ್ಲಿರ್ತಾ ಇದ್ದೇನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. Okay, so what a wonderful time of worship, isn't it? ಆರಾಧನೆಯ ಸಮಯ ಎಷ್ಟು ಅದ್ಭುತವಾದಂತ ಸಮಯ. And again I want to urge you that be a worshipper of God in your personal life. ನಿಮ್ಮ ವ್ಯಕ್ತಿಗತವಾದಂತ ಜೀವಿತದಲ್ಲಿ ನೀವು ಕರ್ತನನ್ನು ಆರಾಧಿಸುವವರಾಗಬೇಕೆಂಬುದಾಗಿ ವಿನಂತಿಸುವಂತವರಾಗಿದ್ದೇನೆ. See, please don't have worship only on Sunday.
ಕೇವಲ ಭಾನುವಾರ ಮಾತ್ರ ನೀವು ಆರಾಧನೆ ಮಾಡುವಂತವರಾಗಬೇಡ್ರಿ. If you are only coming on Sunday and worshipping here, then somewhere you are trying to fake God. ನೀವು ಕೇವಲ ಭಾನುವಾರ ಮಾತ್ರ ಬಂದು ಆತನನ್ನು ಆರಾಧಿಸುವುದಾದ್ರೆ ದೇವರನ್ನೇ ಸುಳ್ಳುಗಾರನನ್ನಾಗಿ ಮಾಡುವಂತವರಾಗಿದ್ದೀರಿ. Okay, please don't do that. Worshipper, be a worshipper of God. ಕೆಳಗೆ ಮಾಡ್ಕೊ ಮತ್ತೆ. ಓಕೆ. No, I come to that. Okay, so be a worshipper of God. Okay. ದೇವರನ್ನು ಆರಾಧಿಸುವಂತವರಾಗಿದ್ದೀರಿ. Okay, what I'm going to speak, in fact, is coinciding with what we were singing today. ಇವತ್ತು ನಾವು ಆರಾಧಿಸತಕ್ಕಂಥದ್ದಕ್ಕೆ ಸಮಾನವಾಗಿ ನಿಮ್ಮೊಂದಿಗೆ ಮಾತಾಡಲಿಕ್ಕಾಗಿ ಇಷ್ಟಪಡುತ್ತೇನೆ. I love the Holy Spirit, how He puts it all together. ಎಲ್ಲವನ್ನು ಯಾವ ರೀತಿಯಿಂದ ಪವಿತ್ರಾತ್ಮ ದೇವರು ಒಟ್ಟುಗೂಡಿಸ್ತಾನೆ ಎಂಬುದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. Well, today, the topic that I'm going to speak maybe will be a little tingle to our ears. ಸೊ ನಾನು ಮಾತಾಡುವಂತ ಮಾತು ಇವತ್ತಿನ ದಿವಸದಲ್ಲಿ ನಿಮ್ಮ ಕಿವಿಗಳಿಗೆ ಸ್ವಲ್ಪ ಇರುಸು ಮುರುಸಾಗಿ ಕಾಣಿಸಬಹುದು. Okay, but please look at your neighbor and say, with all your might, listen to the word. ಸೊ ಪಕ್ಕದಲ್ಲಿದ್ದಂಥವ್ರಿಗೆ ನೋಡಿ ಹೇಳ್ರಿ, ನಿಮ್ಮೆಲ್ಲ ಶಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿ ಎಂಬುದಾಗಿ. Amen. So, this message comes from the heart, where I have learned myself through the Word of God a lot in the last close to 30 years. ಸೊ ನನ್ನ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಈ ವಾಕ್ಯ ಕಳೆದ 30 ವರ್ಷಗಳಿಂದ ನಾನು ಕಲಿತುಕೊಂಡು ಬಂದಿರತಕ್ಕಂಥ ವಿಷಯವಾಗಿದೆ. See, as a Brahmin, I didn't have all these counsels of God how to handle certain areas of life. ಸೊ ಕೆಲವು ಸಂದರ್ಭಗಳಲ್ಲಿ ಒಬ್ಬ ಬ್ರಾಹ್ಮಣ ವ್ಯಕ್ತಿಯಾಗಿ ಈ ಎಲ್ಲ ಸಂಗತಿಗಳನ್ನು ಯಾವ ರೀತಿಯಿಂದ ನಿಯಂತ್ರಿಸಬೇಕು ಅಂತಕ್ಕಂಥದ್ದು ಗೊತ್ತಾಗುವುದಿಲ್ಲ. There is no counsel in the life of a Brahmin. ಬ್ರಾಹ್ಮಣರ ಜೀವಿತದಲ್ಲಿ ಯಾವ ಸಲಹೆಗಳು ಕೂಡ ಇಲ್ಲ. There are rituals and traditions, but there are no counsel. ಸೊ ಅನೇಕ ಸಂಪ್ರದಾಯಗಳು ಸಂಸ್ಕೃತಿಗಳಿವೆ, ಆದರೆ ಸಮಾಲೋಚನೆಗಳಿಲ್ಲ. No counsel of God. ಸೊ ದೇವರ ಆಲೋಚನೆಗಳೇ ಇಲ್ಲ. But we have the Word of God which gives us counsel. ದೇವರ ವಾಕ್ಯಗಳು ನಮಗೆ ಯಾವಾಗಲೂ ಆಲೋಚನೆಗಳನ್ನ ಹೇಳಿಕೊಡುವಂತವುಗಳಾಗಿವೆ. This is the eternal word that God has given in our hands. ಶಾಶ್ವತವಾದಂತ ವಾಕ್ಯವನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. So the area that I am going to speak today, ಸೊ ಇವತ್ತಿನ ದಿವಸ ನಿಮ್ಮೊಂದಿಗೆ ಮಾತಾಡುವಂತ ವಿಷಯ is regarding riches. Riches. ಸೊ ಶ್ರೀಮಂತಿಕೆಯ ಕುರಿತಾಗಿ. How many of you like to know that? ಸೊ ಶ್ರೀಮಂತಿಕೆ ಬಗ್ಗೆ ಎಷ್ಟು ಜನಕ್ಕೆ ತಿಳ್ಕೊಳ್ಳೋದಕ್ಕಾಗಿ ಇಷ್ಟ ಇದೆ? Yes. Some of them are telling, "Oh my God, one week I'm going to become a crorepati now." ಕೆಲವರು ಅನ್ಕೊಳ್ಬಹುದು ಒಂದು ವಾರದಲ್ಲಿ ನಾನು ಕರೋಡಪತಿ ಆಗ್ತೇನೆ ಎಂಬುದಾಗಿ. I can guarantee you, I'm not going to sound like a bank officer. Okay. ಸೊ ನಾನು ಒಬ್ಬ ಬ್ಯಾಂಕ್ ಆಫೀಸರ್ ತರ ಕಾಣುವಂತವನಲ್ಲ. I'm not going to encourage you to take any loans. ಸೊ ಯಾರಿಗೂ ಕೂಡ ಸಾಲ ತೆಗೆದುಕೊಳ್ಳುವುದಕ್ಕಾಗಿ ಪ್ರೋತ್ಸಾಹ ಮಾಡುವುದಿಲ್ಲ. Let's listen to the word of God. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. What God has to tell about riches and money and wealth. ಸೊ ಹಣ ಮತ್ತು ಐಶ್ವರ್ಯ ಮತ್ತು ಶ್ರೀಮಂತಿಕೆ ಕುರಿತು ದೇವರು ಏನು ಮಾತಾಡ್ತಾನೆ ಎಂಬುದಾಗಿ ತಿಳಿದುಕೊಳ್ಳೋಣ. Amen. ಆಮೆನ್. Only two of them said. Are you ready? ಸೊ ಇಬ್ಬರು ಮಾತ್ರ ಹೇಳಿದ್ದಾರೆ, ನಾವು ಸಿದ್ಧವಾಗಿದ್ದೇವಾ? Mark chapter 10. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. We know this parable. It's not a parable actually. It's one of the incident that happens in the life of Jesus. ಸೊ ಇದು ಒಂದು ಸಾಮ್ಯ ಅಲ್ಲ, ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿ ಜರುಗಿರುವಂತ ಒಂದು ಘಟನೆಯಾಗಿದೆ. Okay, so Mark chapter 10 from 17 to 22. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 22ನೇ ವಚನಗಳ ತನಕ. How many of you have read this passage? ಎಷ್ಟು ಜನ ಈ ಅಧ್ಯಾಯವನ್ನು ಓದಿದ್ದೀರಾ? Regarding a rich young ruler. ಸೊ Okay. ಒಬ್ಬ ಶ್ರೀಮಂತನಾದಂತ ಯುವ ವ್ಯಕ್ತಿಯ ಕುರಿತಾಗಿರುವಂತ ಈ ಕಥೆಯನ್ನ ಎಷ್ಟು ಜನ ಓದಿದ್ದೀರಾ? Okay, now we have heard many messages on that. ಇದರ Okay, ವಿಷಯದಲ್ಲಿ ನಾವು ಅನೇಕ ಸಂದೇಶಗಳನ್ನು ಕೇಳಿಸಿಕೊಂಡಿದ್ದೇವೆ. let's see what the Lord has to say today. ಇವತ್ತಿನ ದಿವಸ ದೇವರು ನಮ್ಮೊಂದಿಗೆ ಏನು ಮಾತಾಡ್ತಾನೆ ಎಂಬುದಾಗಿ ತಿಳಿದುಕೊಳ್ಳೋಣ. The Bible says, now as he was going out on the road, one came running, knelt before him and asked him, "Good teacher, what shall I do that I may inherit eternal life?" ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, "ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ. Now the Bible says
that Jesus was walking on the road, ಸತ್ಯವೇದ ಹೇಳ್ತಾ ಇದೆ ಯೇಸು ಸ್ವಾಮಿ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದಾನೆ ಎಂಬುದಾಗಿ. and there is this young man who runs and comes, kneels down and asks him a question. ಈ ಒಬ್ಬ ಯವನಸ್ಥ ವ್ಯಕ್ತಿಯು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. Now, which road that Jesus was walking towards? ಯಾವ ಕಡೆ ಯೇಸು ಕ್ರಿಸ್ತನು ಹೊರಟು ಹೋಗ್ತಾ ಇದ್ದಾನೆ? If you read in the same chapter, verse 32, 32ನೇ ವಚನವನ್ನು ಇದೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, the Bible says, ಸತ್ಯವೇದ ಹೇಳುತ್ತದೆ, now they were on the road going up to Jerusalem. ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗ್ತಾ ಇದ್ದಾರೆ ಎಂಬುದಾಗಿ. It was probably just about a week before that he would be crucified. ಆತನು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮೊದಲು ಒಂದು ವಾರ ಮುಂಚೆ. Okay, this probably 3-4 days before that he is walking on the road towards Jerusalem. ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮೊದಲು 3 ಅಥವಾ 4 ದಿವಸಗಳ ಮುಂಚೆ ಆತನು ಯೆರೂಸಲೇಮಿನ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. Now, what is there in the heart of Jesus? ಯೇಸು ಕ್ರಿಸ್ತನ ಹೃದಯದಲ್ಲಿ ಏನಿದೆ? The heart of Jesus is filled with the cross and the love for mankind. ಯೇಸು ಕ್ರಿಸ್ತನ ಹೃದಯದಲ್ಲಿ ಶಿಲುಬೆ ಮತ್ತು ಮಾನವನ ಕುರಿತಾಗಿರುವಂತಹ ಪ್ರೀತಿ ತುಂಬಿಕೊಂಡಿದೆ. ಹಲ್ಲೆಲೂಯಾ. Amen. Amen. You see, he was going to take all the sins of man upon himself. ಎಲ್ಲಾ ಜನರ ಪಾಪಗಳನ್ನ ಯೇಸು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಳ್ಳುವುದಕ್ಕಾಗಿ ಸಿದ್ಧನಾಗಿದ್ದಾನೆ. And he was getting ready in his heart and mind to be crucified to death. ತನ್ನ ಮನಸ್ಸಿನಲ್ಲಿ ತನ್ನ ಜೀವಿತದಲ್ಲಿ ಶಿಲುಬೆಯ ಮೇಲೆ ಹಾಕಲ್ಪಡುವುದಕ್ಕಾಗಿ ಸಿದ್ಧವಾಗಿದ್ದಾನೆ. I want to ask you, ಒಂದು ಪ್ರಶ್ನೆ ಕೇಳುವುದಕ್ಕಾಗಿ ಇಷ್ಟಪಡ್ತೇನೆ. Jesus knew when he will die. ಯೇಸು ಕ್ರಿಸ್ತನಿಗೆ ಯಾವಾಗ ತಾನು ಸಾಯಬೇಕೆಂಬಂತದ್ದು ಗೊತ್ತಿತ್ತು. How do we live this life if we come to know the day that we are going to die? ನಾವು ಸಾಯಬೇಕು ಅನ್ನುವಂತ ವಿಷಯ ಗೊತ್ತಾದ್ರೆ ನಾವು ಹೇಗೆ ಜೀವಿಸುತ್ತೇವೆ? How many of you say, I will change? ಎಷ್ಟು ಜನ ಹೇಳ್ತೀರಿ ನಾನು ಬದಲಾಗುತ್ತೇನೆ ಎಂಬುದಾಗಿ? The moment we come to know which day we are going to die, ಯಾವ ಸಮಯ ನಾವು ಸಾಯುತ್ತೇವೆ ಅಂತಕ್ಕಂಥ ಸಂಗತಿ ನಮ್ಗೆ ಗೊತ್ತಾಗ್ತದೋ, we will become the most disciplined person upon this earth. ನಮ್ಮ ಜೀವಿತದಲ್ಲಿ ಬಹಳಷ್ಟು ಅಶಿಸ್ತಿನ ವ್ಯಕ್ತಿಗಳಾಗಿ ಬಿಡ್ತೇವೆ. We become the most humblest person upon this earth. ನಮ್ಮ ಜೀವಿತದಲ್ಲಿ ಬಹಳಷ್ಟು ದೀನ ವ್ಯಕ್ತಿಗಳಾಗಿ ಬಿಡ್ತೇವೆ. We will go kilometers to ask just to say sorry. ನಾವು 1 ಕಿಲೋಮೀಟರ್ ಹೋಗಿ ಕ್ಷಮಿಸು ಅಂತ ಹೇಳಿ ಕೇಳ್ತೇವೆ. Is that right? ಇದು ನಿಜವಾ? Just imagine the heart. That is how Jesus' heart was when he was going towards the cross. ಸೊ ಶಿಲುಬೆಯಡಿಗೆ ಹೋಗ್ತಾ ಇರ್ತಕ್ಕಂಥ ಯೇಸು ಕ್ರಿಸ್ತನ ಹೃದಯ ಹೇಗಿತ್ತು ಎಂಬುವಂತದ್ದನ್ನ ನೀವು ಅಂದಾಜು ಮಾಡ್ರಿ. It's full of love for mankind. ಮನುಷ್ಯನ ವಿಷಯದಲ್ಲಿ ಸಂಪೂರ್ಣವಾದಂತ ಪ್ರೀತಿ. And now, here is a man who comes and falls down on his knees. ಇನ್ನೊಬ್ಬ ವ್ಯಕ್ತಿ ಬಂದು ಆತನ ಮುಂದೆ ಮೊಣಕಾಲು ನೋಡ್ತಾ ಇದ್ದಾನೆ. The posture is correct. ಅವನು ಆಗಿರ್ತಕ್ಕಂಥ ಪ್ರಶ್ನೆ ನಿಜವಾದಂತದ್ದಾಗಿದೆ. The posture is correct. ಆತನು ಮೊಣಕಾಲು ಇರುವಂತದ್ದು ಕರೆಕ್ಟ್ ಆಗಿ ಸರಿಯಾಗಿದೆ. So nice. ಅದು ಬಹಳ ಉತ್ತಮವಾಗಿದೆ. He's come to the right person. ಅವನು ಉತ್ತಮ ಸರಿಯಾದಂತ ವ್ಯಕ್ತಿ ಹತ್ರ ಬಂದಿದ್ದಾನೆ. And then he is having a very good question. ಅವನು ಒಂದು ಒಳ್ಳೆ ಪ್ರಶ್ನೆಯನ್ನ ಇಡ್ತಾ ಇದ್ದಾನೆ. He is asking for a good counsel from the good teacher. ಒಬ್ಬ ಉತ್ತಮ ಶಿಕ್ಷಕನಿಂದ ಉತ್ತಮ ಸಲಹೆಯನ್ನು ಪಡೆದುಕೊಳ್ತಾ ಇದ್ದಾನೆ. Everything looks very good. ಎಲ್ಲವೂ ಕೂಡ ಒಳ್ಳೆಯದಾಗಿ ಕಾಣ್ತಾ ಇದೆ. And then the Bible says, ಸತ್ಯವೇದ ಹೀಗೆ ಹೇಳ್ತದೆ. so Jesus said to him in verse 18, 18ನೇ ವಚನದಲ್ಲಿ ಯೇಸು ಸ್ವಾಮಿ ಅವನಿಗೆ ಹೇಳ್ತಾ ಇದ್ದಾನೆ, why do you call me good? No one is good but one, that is God. ನನ್ನನ್ನು ಒಳ್ಳೆಯವನು ಎಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ ಎಂಬುದಾಗಿ. That really surprises me. ಇದು ನಿಜವಾಗಿಯೂ ನನಗೆ ಆಶ್ಚರ್ಯಪಡಿಸುವಂತದ್ದಾಗಿದೆ. You know why? ಯಾಕೆ ಗೊತ್ತಾ? He is a good God. ಯಾಕಂದ್ರೆ ಆತನು ಒಳ್ಳೆಯ ದೇವರು. But Jesus did not accept that. ಆದ್ರೆ ಯೇಸು ಅದನ್ನು ಅಂಗೀಕರಿಸಿಕೊಳ್ತಾ ಇಲ್ಲ. In fact, he is telling, why are you calling me good? ಅದಕ್ಕೆ ಬದಲಾಗಿ ಯಾಕೆ ನನ್ನನ್ನು ಒಳ್ಳೆಯವನೆಂಬುದಾಗಿ ಹೇಳ್ತಾ ಇದ್ದಿ? If somebody comes and tells us, after preaching, very good preaching brother, very good preaching sister, ಯಾರಾದ್ರೂ ಬಂದು ನಮಗೆ ನೀನು ಚೆನ್ನಾಗಿ ಪ್ರಸಂಗ ಮಾಡಿದ್ಯಾ, ಚೆನ್ನಾಗಿ ವಾಕ್ಯ ಹೇಳಿದ್ಯಾ ಅಂತ ಹೇಳೋದಾದ್ರೆ ಯಾರು ಹೀಗೆ ಮಾಡುವುದಿಲ್ಲ. we kind of accept it very easily. Compliment. ಬಹಳ ಸುಲಭವಾಗಿ ನಾವು ಆ ಶ್ಲಾಘನೆಯನ್ನು ಅಂಗೀಕಾರ ಮಾಡಿಕೊಳ್ಳುತ್ತೇವೆ. Being a good person, Jesus did not accept that compliment. ಸೊ ಒಳ್ಳೆಯ ವ್ಯಕ್ತಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಆ ಶ್ಲಾಘನೆಯನ್ನು ಅಂಗೀಕಾರ ಮಾಡಿಕೊಳ್ತಾ ಇಲ್ಲ. What do we learn? ಇದರಿಂದ ನಾವೇನು ಕಲಿಯುತ್ತೇವೆ? We need to accept, ನಾವು ಇದನ್ನು ಅಂಗೀಕರಿಸಿಕೊಳ್ಬೇಕು, but immediately turn the glory to Jesus. ಇಮಿಡಿಯೇಟ್ ತಕ್ಷಣವೇ ನಾವು ಮಹಿಮೆಯನ್ನು ದೇವರಿಗೆ ಸಲ್ಲಿಸಬೇಕು. When somebody praises us, ಯಾರಾದ್ರೂ ನಮ್ಮನ್ನು ಹೊಗಳುವಾಗ,
Praise be to Jesus. ಎಲ್ಲ ದೇವರಿಗೆ ಮಹಿಮೆ ಅಂತ ಹೇಳಬೇಕು, ಯೇಸುವಿಗೆ ಮಹಿಮೆ ಅಂತ ಹೇಳಬೇಕು, May glory go to Jesus. ಯೇಸುವಿಗೆ ಮಹಿಮೆ ಅಂತ ಹೇಳಬೇಕು. Develop that in your heart, that you will immediately transfer the glory to God. ದೇವರಿಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕಾಗಿ ನಿಮ್ಮ ಹೃದಯದಲ್ಲಿ ಅದನ್ನು ಬೆಳೆಸಿಕೊಳ್ಳ್ರಿ. No matter what we do good, ನಾವು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಸರಿಯೇ, anywhere, in the office, in the house, in the neighborhood, anywhere you do good, ನೀವು ಯಾವುದೇ ಸ್ಥಳದಲ್ಲಿ, ಕೆಲಸದಲ್ಲಾಗ್ಲಿ, ಆಫೀಸಿನಲ್ಲಾಗ್ಲಿ, ಅಕ್ಕಪಕ್ಕದವರ ಜೊತೆಯಲ್ಲಾಗ್ಲಿ ಏನೇ ಒಳ್ಳೆಯ ಕೆಲಸ ಮಾಡುವುದಾದ್ರೂ, when you get a praise report ಯಾವಾಗಾದ್ರೂ ಈ ಒಂದು ಶ್ಲಾಘನೀಯ ವರದಿಯನ್ನು ನೀವು ಕೇಳಿಸಿಕೊಳ್ತೀರೋ for yourself, ಸೊ ನಿಮಗೋಸ್ಕರವಾಗಿ immediately transfer it to the Lord. ತಕ್ಷಣವೇ ನೀವು ಅದನ್ನ ದೇವರಿಗೆ ವರ್ಗಾಯಿಸ್ರಿ. Amen. Hallelujah. Amen. To give glory to God is the one of the reasons that we live upon this earth. ಸೊ ನಾವು ದೇವರಿಗೆ ಮಹಿಮೆಪಡಿಸುವಂತ ಒಂದೇ ಒಂದು ಕಾರಣಕ್ಕಾಗಿ ಈ ಭೂಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. Amen. Hallelujah. What does the world live for? ಲೋಕ ಯಾವುದಕ್ಕಾಗಿ ಜೀವಿಸ್ತಾ ಇದೆ? To take the glory to themselves. ಸೊ ಮಹಿಮೆಯನ್ನು ತಮಗೋಸ್ಕರ ತೆಗೆದುಕೊಳ್ಳುವುದಕ್ಕಾಗಿ. You understand? ಅರ್ಥ ಆಯ್ತಲ್ಲ? That's why the politicians go around making monuments for themselves. ಸೊ ಈ ರಾಜಕೀಯ ವ್ಯಕ್ತಿಗಳು ನೋಡ್ತೀವಲ್ಲ, ನಾವು ಎಲ್ಲಾ ಕಡೆಗಳು ಹೋಗಿ ತಮಗೋಸ್ಕರ ಕೆಲವು ಗುರುತುಗಳನ್ನು ಮಾಡಿಕೊಡ್ತಾರೆ. If you go to Tamil Nadu, there are so many monuments. ಸೊ ನೀವು ತಮಿಳುನಾಡಿಗೆ ಹೋಗುವುದಾದ್ರೆ ಅನೇಕ ಪ್ರತಿಮೆಗಳನ್ನು ನಾವು ನೋಡ್ತೇವೆ. Here we see many actors' monuments. ಸೊ ಇಲ್ಲಿ ನಾವು ನಟಿಯರ ಒಂದು ಮೂರ್ತಿಗಳನ್ನು ನೋಡ್ತೇವೆ. But in Tamil Nadu, you will see the politicians themselves going and opening their own monument and keeping. ಸೊ ತಮಿಳುನಾಡಿನಲ್ಲಿ ಹೋಗುವುದಾದ್ರೆ ಈ ರಾಜಕೀಯ ವ್ಯಕ್ತಿಗಳು ತಮ್ಮದೇ ಸ್ವತಃ ಮೂರ್ತಿಗಳನ್ನು ತಾವೇ ಓಪನ್ ಮಾಡಿ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. I remember in Iraq when Saddam Hussein was ruling, he had almost every street he had his idol erected all over Baghdad. ಸೊ ಸದ್ದಾಂ ಹುಸೇನ್ ಅಂತಕ್ಕಂಥವರು ಇರಾನಿನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾಗ ಈ ಬಗ್ದಾದ್ ಅಂತಕ್ಕಂಥ ರಾಜಧಾನಿಯಲ್ಲಿ ಎಲ್ಲಾ ಕಡೆಗಳಲ್ಲಿ ಕೂಡ ತನ್ನದೇ ಆದಂತಹ ಪ್ರತಿಮೆಯನ್ನು ಅನಾವರಣಗೊಳಿಸಿದಂತವನಾಗಿದ್ದನು. One of the things that needs to be separated in our life from the world is that we always give glory to Jesus. ಲೋಕದೊಳಗಿಂದ ನಾವು ಪ್ರತ್ಯೇಕಪಡಿಸಿಕೊಂಡಿರ್ತಕ್ಕಂಥ ಒಂದು ವಿಧಾನ ಯಾವುದು ಅಂತಂದ್ರೆ ಯಾವಾಗಲೂ ದೇವರನ್ನ ಮಹಿಮೆಪಡಿಸುವುದಕ್ಕಾಗಿ. That is how Jesus lived upon this earth. ಸೊ ಈ ರೀತಿಯಿಂದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದನು. You know, in my Bible, in Psalm 16 and verse 2, I suppose, there is a verse which says, King David writes like this, there is nothing good in me apart from you, Lord. I don't know how it is in ಕೀರ್ತನೆ 16:2 ವಚನದಲ್ಲಿ ಕೀರ್ತನೆಗಾರನು ಹೀಗೆ ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳಿದೆನು. No, we're not going there. I just mentioned it because in English it is written like that. ಸೊ ಇದನ್ನು ನಾನು ಹೇಳಿದೆ, ಆಂಗ್ಲ ಭಾಷೆ ಈ ರೀತಿ ಬರೆಯಲಾಗಿದೆ. My goodness is nothing apart from you. That's what he said. My goodness is nothing apart from you. ಇದರಲ್ಲಿ ನನ್ನ ಸುಖವು ಅಂತ ಹೇಳಲಾಗಿದೆ, ಅದು ಆತನ ಉತ್ತಮತೆ ಅಂತ ಹೇಳಿ ಅರ್ಥ ಆಗ್ತದೆ. There is nothing good in me apart from you. ಸೊ ನಿನ್ನ ಹೊರತು ನನಗೆ ಬೇರೆ ಒಳ್ಳೆಯದಿಲ್ಲ ಎಂಬುದಾಗಿ. Yes, inside of me there is nothing good. ನನ್ನ ಒಳಗಡೆ ಯಾವುದು ಒಳ್ಳೆಯದಿಲ್ಲ. Apart from you, you have come. So that is why I can do any good in this life. ಸೊ ನೀನು ನನ್ನ ಜೀವಿತದಲ್ಲಿ ಬಂದಂತಹ ಕಾರಣ ನನ್ನಲ್ಲಿ ಒಳ್ಳೆಯತನ ಇದೆ. ನೀನು ಬಾರದ ಹೋಗಿದ್ರೆ ಈ ಲೋಕದಲ್ಲಿ ನನ್ನಲ್ಲಿ ಯಾವ ಒಳ್ಳೆಯತನವೂ ಕೂಡ ಇಲ್ಲ. Amen. ಆಮೆನ್. So what happens here after this? ಇದಾದ್ಮೇಲೆ ಏನ್ ನಡೀತಾ ಇದೆ? Jesus is answering further. ಸೊ ಮುಂದೆ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ. Mark chapter 10 and verse 19 says, 19ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, he's giving an answer to the question that the young man has asked. ಸೊ ಆ ಯವನಸ್ಥನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯೇಸು ಕ್ರಿಸ್ತನು ಉತ್ತರಿಸ್ತಾ ಇದ್ದಾನೆ. He's telling here that you know the commandments. Do not commit adultery, do not murder, do not steal, do not bear false witness, do not defraud, honor your father and your mother. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿದೆಯಷ್ಟೇ ಎಂದು ಕೇಳ್ತಾ ಇದ್ದಾನೆ. And then the young man answers him back. ಸೊ ಅದಕ್ಕೆ ತಿರುಗಿ ಆ ಯವನಸ್ಥನು ಹೇಳ್ತಾ ಇದ್ದಾನೆ, And he answered and said to him, Teacher, all these things I have kept from my youth. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇದೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. You see, by the answer that he gave, ಆ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೀವು ನೋಡ್ರಿ. you see, it really shows that this young man went to Jesus
to hear something new from him. ಸೊ ಯೇಸು ಕ್ರಿಸ್ತನ ಹತ್ರ ಆ ವ್ಯಕ್ತಿಯು ಒಂದು ಹೊಸದಾಗಿ ತಿಳ್ಕೊಳ್ಬೇಕೆಂಬುದಾಗಿ ಹೋಗಿದ್ದಾನೆ. He knew he was doing all these things. ಈ ಮೊದಲೇ ಅವನು ಯೇಸು ಹೇಳಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ. But he wants to know what Jesus has to tell, something new revelation he wants to hear. That is why he has gone for counsel to God. ಯೇಸು ಕ್ರಿಸ್ತನು ತನಗೆ ಒಂದು ಒಳ್ಳೆಯ ಹೊಸದಾದಂತ ಪ್ರಕಟಣೆಯನ್ನ ಕೊಡ್ತಾನೆ ಎಂಬುದಾಗಿ ತಿಳ್ಕೊಳ್ಳುವುದಕ್ಕಾಗಿ ಅಲ್ಲಿ ಹೋಗಿದ್ದಾನೆ. You see, whenever we go like that to the Lord, ಯಾವಾಗ ನಾವು ಈ ರೀತಿಯಿಂದ ಕರ್ತನ ಬಳಿಗೆ ಹೋಗುತ್ತೇವೋ, the Lord's eyes will go away from our outward appearance to inside our heart. ಸೊ ದೇವರ ಕಣ್ಣುಗಳು ನಮ್ಮ ಹೊರಗಿನ ತೋರಿಕೆಯನ್ನ ಬಿಟ್ಟು ನೇರವಾಗಿ ನಮ್ಮ ಹೃದಯವನ್ನು ನೋಡುವಂತವುಗಳಾಗಿವೆ. And that is what happened with Jesus. ಸೊ ಯೇಸು ಕ್ರಿಸ್ತನ ಜೊತೆ ಇದುವೇ ಆಗ್ತಾ ಇದೆ. What does the Bible say? ಸತ್ಯವೇದ ಏನು ಹೇಳ್ತದೆ? Verse 21 says, 21ನೇ ವಚನ ಹೇಳ್ತದೆ, then Jesus, ಆಗ ಯೇಸು looking at him, ಅವನನ್ನ ದೃಷ್ಟಿಸಿ ನೋಡಿ, loved him. ಅವನನ್ನ ಪ್ರೀತಿಸಿ. You see what kind of love this is? ಈ ಪ್ರೀತಿ ಯಾವ ರೀತಿಯಿಂದ ಇರ್ತಕ್ಕಂಥ ಪ್ರೀತಿ? Calvary love. ಇದು ಕಲ್ವಾರಿಯ ಪ್ರೀತಿ. Because that is where he is going. He is on that road to the cross. ಅದಕ್ಕೋಸ್ಕರವಾಗಿ ಆತನು ಆ ಶಿಲುಬೆಯನ್ನು ಅಪ್ಪಿಕೊಳ್ಳುವುದಕ್ಕಾಗಿ ಹೋಗ್ತಾ ಇದ್ದಾನೆ. So that love that he loved this young man was not just like that. It was that Calvary love, sacrificial love. So that he loved him and he looked at that young man. ಸೊ ಈ ಒಂದು ಪ್ರೀತಿ ಅದು ಅಂತ ಇಂಥ ಪ್ರೀತಿ ಅಲ್ಲ, ಇದು ಕಲ್ವಾರಿಯ ಪ್ರೀತಿ ಆಗಿರುವಂತದ್ದಾಗಿದೆ. ಆ ಕಲ್ವಾರಿಯ ಪ್ರೀತಿಯಿಂದ ಆ ಯವನಸ್ಥನನ್ನ ಯೇಸು ನೋಡ್ತಾ ಇದ್ದಾನೆ. The eyes of Jesus goes right inside the heart. ಸೊ ಯೇಸು ಕ್ರಿಸ್ತನ ಕಣ್ಣುಗಳು ಆ ಯವನಸ್ಥನ ಹೃದಯದ ಒಳಗಡೆ ಹೋಗ್ತಾ ಇವೆ. And then he is telling him, ಆಗ ಆತನಿಗೆ ಹೇಳ್ತಾ ಇದ್ದಾನೆ, you wanted to hear something new, okay? I'm going to tell you. ಸೊ ಒಂದು ಹೊಸದಾಗಿ ತಿಳ್ಕೊಳ್ಬೇಕೆಂಬುದಾಗಿ ಬಯಸಿದೆಯಲ್ಲ, ಈಗ ಹೇಳ್ತೇನೆ ಎಂಬುದಾಗಿ. One thing you lack. ಒಂದನ್ನ ನೀನು ಕಡಿಮೆ ಮಾಡಿದ, ಒಂದು ಕಡಿಮೆಯಾಗಿದೆ. Go your way, sell whatever you have and give it to the poor, and you have treasure in heaven, and come, take up the cross and follow me. ಸೊ ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾಡಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. Whenever Jesus looks at the heart, ಯಾವಾಗ ಯೇಸು ಸ್ವಾಮಿ ಹೃದಯವನ್ನು ನೋಡ್ತಾನೋ, there is a circumcision that happens in the heart. ಹೃದಯದಲ್ಲಿ ಒಂದು ಸುನ್ನತಿ ಅನ್ನುವಂತ ಸಂಸ್ಕಾರ ಜರುಗುತ್ತದೆ. How many of you like that circumcision? ಈ ಒಂದು ಸುನ್ನತಿ ಎಷ್ಟು ಜನರಿಗೆ ಬೇಕು? If you like that circumcision, ಈ ಒಂದು ಸುನ್ನತಿ ಅನ್ನುವಂಥದ್ದು ನಿಮಗೆ ಬೇಕು ಅನ್ನುವುದಾದ್ರೆ, that blood, that sacrifice that comes from that circumcision of the heart goes as an aroma before God. ನೀವು ಹೃದಯದಿಂದ ಬರ್ತಕ್ಕಂಥ ಈ ಸುನ್ನತಿ ಎಂಬ ಸಂಸ್ಕಾರದೊಳಗಿನ ರಕ್ತವು ಅದು ದೇವರಿಗೆ ಸುಗಂಧ ವಾಸನೆಯಾಗಿ ಇರುವಂತದ್ದಾಗಿದೆ. And that obedience is accepted by the Lord. ದೇವರು ನಮ್ಮ ವಿಧೇಯತೆಯನ್ನ ಅಂಗೀಕಾರ ಮಾಡಿಕೊಳ್ಳುವಂತವನಾಗಿದ್ದಾನೆ. If you understand what I'm saying. ನಾನು ಹೇಳುವಂತದ್ದು ಅರ್ಥ ಆಗ್ತಾ ಇದೆಯಲ್ಲ? ಹಲ್ಲೆಲೂಯಾ. What happened in verse 22? 22ನೇ ವಚನದಲ್ಲಿ ಏನ್ ಜరుగుತ್ತಾ ಇದೆ? But he was sad. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಮೋರೆ ಮಾಡಿದವನಾಗಿ ದುಃಖಪಟ್ಟನು ಎಂಬುದಾಗಿ ಬರೆಯಲಾಗಿದೆ. Yeah, why he was sad? ಯಾಕೆ ಅವನು ದುಃಖಪಟ್ಟನು? He went away sorrowful. He had great possession. He was a rich man. ಅವನೊಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿದ್ದನು. ಯಾವಾಗ ಯೇಸು ಕ್ರಿಸ್ತನು ಹೇಳುವಂತ ಮಾತನ್ನು ಕೇಳಿಸಿಕೊಂಡನು, ಆಗ ಅವನು ದುಃಖದಿಂದ ಹೊರಟು ಹೋಗ್ತಾ ಇದ್ದಾನೆ. In all the 4 Gospels, 4 ಸುವಾರ್ತೆಗಳಲ್ಲಿಯೂ ಕೂಡ he is the only person who went sad from Jesus. ಯೇಸು ಕ್ರಿಸ್ತನ ಸನ್ನಿಧಾನದಿಂದ ಈ ಒಬ್ಬ ವ್ಯಕ್ತಿ ಮಾತ್ರ ದುಃಖದಿಂದ ಹೋಗ್ತಾ ಇದ್ದಾನೆ. Nobody went sad from Jesus. ಯೇಸು ಕ್ರಿಸ್ತನ ಬಳಿಗೆ ಬಂದಂತವರು ಯಾರು ಕೂಡ ದುಃಖದಿಂದ ಹೋಗಿಲ್ಲ. ಹಲ್ಲೆಲೂಯಾ. He is the only person he went back sad and sorrowful. ದುಃಖದ ವಿಷಯ ಈ ಒಬ್ಬ ವ್ಯಕ್ತಿ ಮಾತ್ರ ದುಃಖದಿಂದ ಹೊರಟು ಹೋಗ್ತಾ ಇದ್ದಾನೆ. Why? ಯಾಕೆ? Because his heart was bound with riches and wealth. ಆದರೆ ಅವನ ಹೃದಯವು ಈ ಲೋಕದ ಆಸ್ತಿ ಅಂತಸ್ತಿಗಳು ಅದೇನೆಂದ್ರೆ ಬಂಧಿತವಾಗಿತ್ತು. Or in other words, ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, riches and wealth was filled in his heart. ಅವನ ಹೃದಯದಲ್ಲಿ ಈ ಲೋಕದ ಆಸ್ತಿ ಅಂತಸ್ತು ತುಂಬಿಕೊಂಡಂತದ್ದಾಗಿತ್ತು. Now, when I am talking today on riches, ಯಾವಾಗ ನಾನು ಈ ದಿವಸ ಈ ಶ್ರೀಮಂತಿಕೆ ಕುರಿತು ಮಾತಾಡ್ತಾ ಇದ್ದೇನೋ, it is not to condemn people who are rich. ಶ್ರೀಮಂತರಾಗಿರ್ತಕ್ಕಂಥವರನ್ನ ನಾವು ಖಂಡಿಸುವಂತದ್ದಲ್ಲ. Nor it is for those people who are poor not to look for riches. ಸೊ ಈ ಬಡವರಾಗಿರ್ತಕ್ಕಂಥವ್ರು ಶ್ರೀಮಂತರನ್ನು ನೋಡುವಂತದ್ದು ಕೂಡ ಅಲ್ಲ. You see, you understand what I'm saying? ನಾನು ಹೇಳುವಂತದ್ದು ಅರ್ಥ ಆಗ್ತಾ ಇದೆಯಲ್ಲ? The reason I'm speaking on this topic is that the word of God has counsel
in every areas of our life. ನಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷೇತ್ರಗಳಲ್ಲಿ ಕೂಡ ದೇವರ ವಾಕ್ಯವು ನಮಗೆ ಆಲೋಚನೆಯನ್ನು ಹೇಳಿಕೊಡುವಂತದ್ದಾಗಿದೆ. Yes, it is about salvation. ಇದು ನಿಜವಾಗಿಯೂ ಕೂಡ ರಕ್ಷಣೆಯ ಕುರಿತಾಗಿ ತಿಳಿಸಿದ್ದಾಗಿದೆ. It is all about forgiveness. ಇದು ಪಾಪ ಕ್ಷಮಾಪಣೆಯ ಕುರಿತಾಗಿ ತಿಳಿಸಿದ್ದಾಗಿದೆ. It is about sin. ಇದು ಪಾಪದ ಕುರಿತು ತಿಳಿಸಿದ್ದಾಗಿದೆ. It is all about eternal life. ಇದು ನಿತ್ಯ ಜೀವದ ಕುರಿತು ತಿಳಿಸಿದ್ದಾಗಿದೆ. Yes, all those things are there. ಎಲ್ಲಾ ವಿಷಯಗಳು ಇದರಲ್ಲಿವೆ. We need to have good character. Even that is there. ಸೊ ನಮ್ಮಲ್ಲಿ ಒಳ್ಳೆಯ ಗುಣಗಳಿರಬೇಕು, ಇದು ಕೂಡ ಇದರಲ್ಲಿ ತಿಳಿಸಲಾಗಿದೆ. Grace, mercy, everything is there in the Word of God. ಕೃಪೆ, ಕನಿಕರ ಎಂಬಂತ ಎಲ್ಲವೂ ಕೂಡ ದೇವರ ವಾಕ್ಯದಲ್ಲಿವೆ. But even apart from that, there is so much of counsel of God how to live this life. ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸಬೇಕು ಅನ್ನುವಂಥದ್ರ ಕುರಿತು ಇದಕ್ಕೆ ಹೊರತುಪಡಿಸಿ ದೇವರಿಂದ ಅನೇಕ ಆಲೋಚನೆಗಳು ಕೂಡ ನಮಗಿವೆ. Amen. Amen. Today we are seeing about what God's perspective of riches upon this earth. ಸೊ ದೇವರ ಒಂದು ದೃಷ್ಟಿಕೋನದಲ್ಲಿ ಲೋಕದ ಶ್ರೀಮಂತಿ ಕುರಿತು ಏನಿದೆ ಎಂಬುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. Amen. ಆಮೆನ್. Amen. ಆಮೆನ್. Thank you. Let's turn to Proverbs 19 and verse 17. ಜ್ಞಾನೋಕ್ತಿಗಳು 19-17ನೇ ವಚನವನ್ನು ನಾವು ನೋಡೋಣ. You know why Jesus said that rich young ruler, go whatever you have, sell it, give it to the poor and follow me. ಯಾಕೆ ಕರ್ತನಾದ ಯೇಸು ಕ್ರಿಸ್ತನು ಶ್ರೀಮಂತ ಯವನಸ್ಥನಿಗೆ ನೀನು ಹೋಗಿ ನಿನಗಿರುವಂತದ್ದೆಲ್ಲವನ್ನು ಕೂಡ ಮಾರಿ ಬಡವರಿಗೆ ಕೊಟ್ಟು ನಾನು ಹಿಂಬಾಲಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. In 19:17 the Bible says, Proverbs 19:17 ದೇವರ ವಾಕ್ಯ ಹೇಳ್ತಾ ಇದೆ, he who has pity on the poor lends to the Lord, and he will pay back what he has given. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. So there is a sacrifice that needs to be done to follow Jesus. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೋಸ್ಕರವಾಗಿ ನಾವು ತ್ಯಾಗ ಮಾಡಿಕೊಳ್ಳಬೇಕಾಗಿದೆ. Or in other words, it should come automatically in us that there is a sacrifice I would love to do so that I can follow him with all my heart. ಸೊ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದ್ರೆ, ನಾನು ಯಾವುದನ್ನಾದ್ರೂ ಕೂಡ ಹಿಂಬಾಲಿಸುವುದಕ್ಕಾಗಿ ಇಷ್ಟಪಡುವುದಾದ್ರೆ ನಾನು ತ್ಯಾಗ ಮಾಡಿಕೊಳ್ಳಲೇಬೇಕು ಎಂಬುವಂತದ್ದು. I'm sure the Lord knows these scriptures very well. So he told him, go sell everything, give it to the poor, just come follow me. ಯೇಸು ಕ್ರಿಸ್ತನಿಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಗೊತ್ತಿರುವಂತದ್ದಾಗಿದ್ದ ಕಾರಣ ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಿ ಮಾರಿ ಬಡವರಿಗೆ ಕೊಟ್ಟು ನನ್ನ ಹಿಂಬಾಲಿಸಿ ಎಂಬುದಾಗಿ. Friends, I want to tell you that this world is more and more every day getting into the areas of lap it up. ಈ ಲೋಕ ಹೇಗಿದೆ ಅಂತ ಹೇಳಿದ್ರೆ ದಿನಂಪ್ರತಿ ನುಂಗಬೇಕು ಅನ್ನುವಂಥದ್ದನ್ನೇ ಮುಂದಿಟ್ಟುಕೊಂಡಂತದ್ದಾಗಿ ಬಾಳುವಂತದ್ದಾಗಿ. Every chance you get, lap it up. ಸೊ ಯಾವುದು ಸಂದರ್ಭ ಸಿಗ್ತದೋ ಆ ಸಂದರ್ಭದಲ್ಲಿ ನಾವು ನುಂಗಬೇಕು ಎಂಬುದಾಗಿ ಅನಿಸುತ್ತದೆ. Even 100 rupees profit, come on, lap it up. ಸೊ 100 ರೂಪಾಯಿ ಆದಾಯ ಆದ್ರೂ ಕೂಡ ಅದನ್ನು ನುಂಗಬೇಕು ಅನಿಸುತ್ತದೆ. Why leave any profit? ಸೊ ಯಾವುದು ಆದಾಯವನ್ನು ಬಿಡುವುದಕ್ಕೆ ಮನಸ್ಸು ಮಾಡುವುದಿಲ್ಲ. Let's lap it up. ಎಲ್ಲವನ್ನು ಕೂಡ ಒಳಗೆ ಹಾಕೊಳ್ಬೇಕು. But I want to tell you, ಒಂದು ವಿಷಯ ಹೇಳುವುದಕ್ಕಾಗಿ ಇಷ್ಟಪಡ್ತೇನೆ. Jesus told in the New Testament, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಹೀಗೆ ಹೇಳ್ತಾನೆ. in Luke chapter 12 ಲೋಕನ್ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ and verse 15 he said this. 15ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. Somebody read that. ಸೊ ಎಲ್ಲಾ ಲೋಕಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿದನು. What does the Bible say? ದೇವರ ವಾಕ್ಯ ಏನು ಹೇಳ್ತಾ ಇದೆ? And he said to them, take heed and beware of covetousness, for one's life does not consist in the abundance of the things he possesses. ಎಲ್ಲ ಲೋಕಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. Okay, let's read Psalms 84. ಸೊ ಕೀರ್ತನೆಗಳು 84 ನಾವು ನೋಡೋಣ. And Psalms 84 ಕೀರ್ತನೆ 84 and verse 11. 11ನೇ ವಚನ. See what the Bible says. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಬಿಡುವ ಮನುಷ್ಯನು ಧನ್ಯನು. I got it wrong. I'm sorry. This is not the words I was looking for. Okay, let me get the right words. Okay, that was wrong. Okay, let's read Proverbs 28 and verse 11. ಸೊ ಜ್ಞಾನೋಕ್ತಿಗಳು 28 and verse 11. 11ನೇ ವಚನ ನೋಡೋಣ. ಐಶ್ವರ್ಯವಂತನು ತಾನು ಜ್ಞಾನಿ ಎಂದು ಎನ್ನಿಸಿಕೊಳ್ಳುವನು. ವಿವೇಕಿಯಾದ ಬಡವನು ಅವನನ್ನು ಇಂಥವನೆಂದು ಗೊತ್ತು ಮಾಡುವನು. The rich man is wise in his own eyes. ಸೊ
ಸೊ ಐಶ್ವರ್ಯವಂತನು ತನ್ನ ದೃಷ್ಟಿಯಲ್ಲಿ ತಾನೇ ಜ್ಞಾನಿ ಎಂದು ಅನಿಸಿಕೊಳ್ಳುವನು. And now read, keeping that in mind, read 26 and verse 12. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೆ 26:12 ವಚನವನ್ನು ನೋಡೋಣ. Do you see a man wise in his own eyes? ತಾನೇ ಜ್ಞಾನಿ ಎಂದು ಎಣಿಸಿಕೊಳ್ಳುವವನನ್ನು ನೋಡು. You see, there is more hope for a fool than for him. ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆಯನ್ನು ಇಡಬಹುದು. What if we read the earlier verse? ಮೊದಲನೇ ವಚನದಲ್ಲಿ ನಾವೇನ್ ನೋಡಿದ್ವಿ? ಮೊದಲು 28:11 we read the rich man is wise in his own eyes. ಸೊ ನಾವು ನೋಡ್ತೇವೆ 28:11 ಐಶ್ವರ್ಯವಂತನು ತಾನು ತನ್ನ ದೃಷ್ಟಿಯಲ್ಲಿ ತನ್ನನ್ನು ಜ್ಞಾನಿ ಎಂದು ಎಣಿಸಿಕೊಳ್ಳುತ್ತಾನೆ ಎಂಬುದಾಗಿ. 26:12 says, do you see a man wise in his own eyes? Who is the one who sees himself as wise? ಸೊ The rich man. 26:11 ನಾವು ನೋಡ್ತಾ ಇದ್ದೇವೆ 12ರಲ್ಲಿ ತಾನೇ ಜ್ಞಾನಿ ಎಂದು ಎಣಿಸಿಕೊಳ್ತಕ್ಕಂಥವನನ್ನು ನೋಡು, ಅಂಥವನಿಗಿಂತಲೂ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆಯನ್ನು ಇಡುವುದು. Yeah, there is more hope for a fool than for a rich man. ಸೊ ಈ ಜ್ಞಾನಿಗಿಂತಲೂ ಹೆಚ್ಚಾಗಿ ನಾವು ಮೂರ್ಖನ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳಿ. You see, no, it says there is more hope for a poor man or a fool than for him. ಸೊ ಜ್ಞಾನಿಗಿಂತಲೂ ಹೆಚ್ಚು ಬಡವನ ಮೇಲೆಯೂ ಮತ್ತು ಮೂರ್ಖನ ಮೇಲೆಯೂ ವಿಶ್ವಾಸ ಇಡುವಂತದ್ದು, ನಂಬಿಕೆ ಇಡ್ತಕ್ಕಂಥದ್ದು ಉತ್ತಮ ಎಂಬುದಾಗಿ. More hope for him to be with the Lord. That's what it means actually. ಸೊ ಇದರ ಅರ್ಥ ನಾವು ಹೆಚ್ಚು ದೇವರ ಮೇಲೆ ನಿರೀಕ್ಷೆಯನ್ನು ಇಡ್ತಕ್ಕಂಥದ್ದು ಎಂಬುದಾಗಿ. Amen. ಆಮೆನ್. Proverbs 23 verse 4 and 5. ಜ್ಞಾನೋಕ್ತಿಗಳು 23, 4 ಮತ್ತು 5. What does the Bible say? ದೇವರ ವಾಕ್ಯ ಏನು ಹೇಳ್ತದೆ? Do not overwork to be read it. Yeah. ದುಡ್ಡಿನಾಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ಧನದ ಮೇಲೆ ಎರಗುತ್ತದೋ, ಧನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. Yes. What does the Bible say? ದೇವರ ವಾಕ್ಯ ಏನು ಹೇಳ್ತಾ ಇದೆ? Do not overwork to be rich because of your own understanding cease. ನಾವು ನೋಡ್ತಾ ಇದ್ದೇವೆ, ನಿನ್ನ ದೃಷ್ಟಿಯು ಧನದ ಮೇಲೆ ಇರುತ್ತದೋ, ಧನವು ಅಷ್ಟರೊಳಗೆ ಮಾಯವಾಗುತ್ತದೆ ಎಂಬುದಾಗಿ. Will you set your eyes on that which is not? ಸೊ ನಿಮ್ಮ ದೃಷ್ಟಿ ಯಾವುದ್ರ ಮೇಲೆ ಇರಬೇಕು ಎಂಬುವಂತದ್ದನ್ನು ಇಲ್ಲಿ ತಿಳಿಸಲಾಗಿದೆ. For riches certainly make themselves wings. ಸೊ ಈ ಒಂದು Verse 5. 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ದೃಷ್ಟಿಯು ಧನದ ಮೇಲೆ ಇರುತ್ತದೋ, ಧನವು ಅಷ್ಟರೊಳಗೆ ಮಾಯವಾಗುವುದು. For riches certainly make themselves wings. ಸೊ ಈ ಒಂದು ದುಡ್ಡು ತನ್ನಷ್ಟಕ್ಕೆ ತಾನೇ ಆಕಾಶದಲ್ಲಿ ಹಾರಾಡುವ ಹದ್ದಿನ ಹಾಗೆ ರೆಕ್ಕೆಯನ್ನು ಹೊಂದಿರುತ್ತದೆ. They fly away like an eagle. ಸೊ ಇದು ಹದ್ದಿನ ಹಾಗೆ ಹಾರಿ ಹೋಗುತ್ತದೆ, Toward heaven. ಪರಲೋಕಕ್ಕೆ ಹಾರಿ ಹೋಗ್ತದೆ. So you must be saying that riches is good. No, it's going towards heaven. ಸೊ ಇದು ಪರಲೋಕಕ್ಕೆ ಹಾರಿ ಹೋಗ್ತದೆ ಅಂತ ಹೇಳಿದ್ರೆ ಶ್ರೀಮಂತಿಗೆ ಒಳ್ಳೆಯದಲ್ವಾ ಅಂತ ಹೇಳಿ ನೀವು How can you say it's good? ಇದು ಒಳ್ಳೆಯದು ಅಂತ ಹೇಳಿ. But doesn't specify which heaven, my dear brother and sister. ಆದ್ರೆ ಇಲ್ಲಿ ಯಾವ ಪರಲೋಕ ಅಂತಕ್ಕಂಥದ್ದು ಇಲ್ಲಿ ಬರ್ದಿಲ್ಲ. There are many heavens that we read in the Word of God. ದೇವರ ವಾಕ್ಯದಲ್ಲಿ ನಾವು ಬಹಳಷ್ಟು ಪರಲೋಕಗಳ ಬಗ್ಗೆ ನೋಡ್ತೇವೆ. Let us not be so very zealous about heaven. ಈ ಪರಲೋಕ ಅಂತಕ್ಕಂಥ ಬಹಳಷ್ಟು ಉತ್ಸುಕತೆ ಉಳ್ಳವರಾಗಬೇಡ್ರಿ. More than Jesus himself. ಯೇಸು ಕ್ರಿಸ್ತನಿಗಿಂತಲೂ ಹೆಚ್ಚು. Is it going inside? ಒಳಗಡೆ ಹೋಗ್ತಾ ಇದೆಯಾ? Let us be more zealous for Jesus, because which heaven he is, let us go there. ಸೊ ಯೇಸು ಕ್ರಿಸ್ತನ ಮೇಲೆ ಹೆಚ್ಚು ಉತ್ಸುಕತೆ ಉಳ್ಳವರಾಗಿರಿ, ಯಾಕಂದ್ರೆ ಆತನು ಯಾವ ಪರಲೋಕದಲ್ಲಿ ಇದ್ದಾನೋ ಅಲ್ಲಿಗೆ ನಾವು ಹೋಗ್ಬೇಕಾಗಿದೆ. ಹಲ್ಲೆಲೂಯಾ. Is that right? ಇದು ನಿಜವಾಗಿದೆಯಲ್ಲ? Bible says it makes its own wings. The richest makes its own wings. ಇಲ್ಲಿ ಹಣ ತನ್ನಷ್ಟಕ್ಕೆ ತಾನೇ ರೆಕ್ಕೆಗಳನ್ನು ಮಾಡಿಕೊಳ್ಳುತ್ತದೆ ಎಂಬುದಾಗಿ ಬರೆಯಲಾಗಿದೆ. You know, I have told you those stories that I used to hear from some pastors. ಸೊ ಒಬ್ಬ ಪಾಸ್ಟ್ ಮೂಲಕವಾಗಿ ಕೇಳಿಸಿಕೊಂಡಿರ್ತಕ್ಕಂಥ ಕಥೆಯನ್ನು ನಿಮ್ಗೆ ಹೇಳಿದಿರಬಹುದು ಅನಿಸುತ್ತೆ. You know, I have told you, they come first with a cycle, they pray for them and they will go. ಸೊ ಮೊದಲನೇದಾಗ ಒಬ್ಬ ಸೈಕಲ್ ಮೇಲೆ ಬರ್ತಾನೆ, ಅವ್ರಿಗಾಗಿ ಪ್ರೇಯರ್ ಮಾಡಿದಾಗ ಅವ್ರು ಹೋಗ್ತಾರೆ. After some few months or a few years, then two-wheeler will come. ಅದಾದ್ಮೇಲೆ ಸ್ವಲ್ಪ ದಿವಸಗಳಾದ್ಮೇಲೆ ಈ ದ್ವಿಚಕ್ರ ವಾಹನದ ಮೇಲೆ ಬರ್ತಾರೆ. Then two-wheeler they pray, they will send them. ಅವರು ದ್ವಿಚಕ್ರದ ಮೇಲೆ ಬಂದಂತವರಿಗಾಗಿ ಪ್ರೇಯರ್ ಮಾಡ್ತಾರೆ, ಅವರು ಹೋಗ್ತಾರೆ. After some few years, four-wheeler will come. ಸೊ ಅದಾದ ನಂತರ ಕೆಲವು ವರ್ಷಗಳಾದ್ಮೇಲೆ ಕಾರ್ ಮೇಲೆ ಬರ್ತಾರೆ ಪಾಸ್ಟರ್ ಹತ್ರ. And pastor will pray for them. ಸೊ ಪಾಸ್ಟರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. They will go and they won't come back. ಸೊ ಅವರು ಹೋದ್ಮೇಲೆ ಮತ್ತೆ ವಾಪಸ್ ಬರಂಗೇ ಇಲ್ಲ. What am I trying to say? ಸೊ ನಾನು ಏನ್ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅಂದ್ರೆ, Set your heart on the heavenly kingdom. ಸೊ ನೀವು ಪರಲೋಕದವುಗಳ ಮೇಲೆ ನಿಮ್ಮ ಮನಸ್ಸನ್ನು ಇಡ್ರಿ. You need to train yourself
to set your heart on God. ನಾವು ದೇವರ ಮೇಲೆ ನಮ್ಮ ಮನಸ್ಸನ್ನು ಇಡುವುದಕ್ಕೋಸ್ಕರವಾಗಿ ಹಕ್ಕು ಸಾಧಿಸುವಂತವರಾಗಿರ್ಬೇಕು. Do not have the worldly thinking when you go and earn money. ಸೊ ನಾವು ಹಣವನ್ನು ಸಂಪಾದಿಸುವಾಗ ಲೌಕಿಕ ವಿಚಾರಗಳ ಕುರಿತು ಮನಸ್ಸಿಡುವಂತದ್ದು ಬೇಡ. Don't think that, oh my God, if I don't earn this, how will I eat? How will I live? How will I give rent? No, that's not the point that you are earning for. ನಾವು ಸಂಪಾದನೆ ಮಾಡದೆ ಹೋದ್ರೆ ನಾವು ಹೇಗೆ ತಿನ್ಬೇಕು, ಯಾವ ರೀತಿಯಿಂದ ಬಾಡಿಗೆ ಕೊಡಬೇಕು, ಯಾವ ರೀತಿಯಿಂದ ಜೀವನ ನಡೆಸಬೇಕು ಅನ್ನುವಂಥದ್ರ ಕುರಿತು ಆಲೋಚನೆ ಮಾಡಬೇಡಿ. ಇದು ಅಲ್ಲ. Believe the word of God, what God has said. He says here very clearly that we live because of His mercy. ನಾವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡೋಣ. ನಾವು ಬದುಕತಕ್ಕಂಥದ್ದು ಕೇವಲ ಆತನ ಕರುಣೆಯಿಂದಲೇ. Amen. Amen. Everything that we wear, that we eat, that we live, the house, everything has come from His hands. ಸೊ ನಾವು ಧರಿಸಿಕೊಳ್ಳತಕ್ಕಂಥ ವಸ್ತ್ರಗಳು, ನಾವು ಊಟ ಮಾಡತಕ್ಕಂಥ ಆಹಾರ ಪದಾರ್ಥಗಳು, ವಾಸ ಮಾಡತಕ್ಕಂಥ ಮನೆ ಎಲ್ಲವೂ ಕೂಡ ಮೇಲಿನಿಂದಲೇ ನಮಗೆ ಬರುವಂತವುಗಳಾಗಿವೆ. Matthew chapter 6, we are not going there. Matthew chapter 6 very clearly says, do not worry, right? ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಬರೆಯಲಾಗಿದೆ. For all these things, do not worry. ಇವೆಲ್ಲವುಗಳಿಗಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳಲಾಗಿದೆ. Tell your neighbor, both the sides. ನಿಮ್ಮ Look at them. ಪಕ್ಕದಲ್ಲಿದ್ದಂಥವ್ರಿಗೆ ಹೇಳ್ರಿ, Look at their eyes and tell them. ಅವರ ಕಣ್ಣುಗಳನ್ನು ನೋಡಿ ಹೇಳ್ರಿ. Jesus said, do not worry. ಯೇಸು ಸ್ವಾಮಿ ಹೇಳ್ತಾನೆ, ಚಿಂತೆ ಮಾಡಬೇಡ್ರಿ ಎಂಬುದಾಗಿ. Jesus said, do not worry. ಯೇಸು ಹೇಳ್ತಾನೆ, ಚಿಂತೆ ಮಾಡಬೇಡ್ರಿ ಎಂಬುದಾಗಿ. Then why do you worry? ಹಾಗಂದ್ಮೇಲೆ ಯಾಕೆ ಚಿಂತೆ ಮಾಡ್ತೀರಿ? Why do you worry? ಯಾಕೆ ಚಿಂತೆ ಮಾಡ್ತೀರಿ? Thank God He has not given that worry to you. ದೇವರಿಗೆ ಸ್ತೋತ್ರ ಹೇಳ್ರಿ, ಆ ಚಿಂತೆ ನಮಗೆ ಕೊಟ್ಟಿಲ್ಲ. He takes care of you. ನಮ್ಮ ವಿಷಯದಲ್ಲಿ ಆರೈಕೆ ಮಾಡುವಂತವನಾಗಿದ್ದಾನೆ. Amen. ಆಮೆನ್. In the wilderness, He took care of so many lakhs of people. ಸೊ ಅರಣ್ಯ ಮಧ್ಯದಲ್ಲಿ ಬರುವಾಗ ಎಷ್ಟೋ ಲಕ್ಷ ಜನರ ಬಗ್ಗೆ ಕಾಳಜಿ ವಹಿಸಿದಂತವನಾದನು. You have become His sons and daughters. ನೀವು ಆತನ ಮಗಳು ಆಗಿದ್ದೀರಿ. You don't know how He can arrange food for you. ನಿಮ್ಗೋಸ್ಕರವಾಗಿ ಆತನ ಯಾವ ರೀತಿಯಿಂದ ಆಹಾರ ಸಿದ್ಧ ಮಾಡ್ತಾನೆ ಎಂಬುದಾಗಿ ನಿಮ್ಗೆ ಗೊತ್ತಿಲ್ಲ. How He can make a place to rest for you. ನಿಮಗೆ ವಿಶ್ರಾಂತಿಗೋಸ್ಕರವಾಗಿ ಯಾವ ರೀತಿಯಿಂದ ಸ್ಥಳ ಮಾಡಿಕೊಡ್ತಾನೆ ಎಂಬುದಾಗಿ ನಿಮ್ಗೆ ಗೊತ್ತಿಲ್ಲ. He is a mighty God. ಆತನು ಬಲ ಪರಾಕ್ರಮವುಳ್ಳಂತ ದೇವರು. He is the living God. ಆತನು ಜೀವ ಸ್ವರೂಪನಾದಂತ ದೇವರು. He lives inside of you. ನಿಮ್ಮೊಳಗೆ ಆತನು ವಾಸ ಮಾಡ್ತಾನೆ. Praise the Lord. Is it going inside? ಒಳಗೆ ಹೋಗ್ತಾ ಇದೆಯಾ? It's by faith that we live this life. ನಾವು ನಂಬಿಕೆಯಿಂದ ಈ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ. We are not living this life by our earnings. ಸೊ ನಮ್ಮ ಸಂಪಾದನೆಯ ಮೇಲೆ ನಾವು ನಮ್ಮ ಜೀವಿತವನ್ನು ಜೀವಿಸ್ತಾ ಇಲ್ಲ. Amen. ಆಮೆನ್. We put our trust in God. Why do we earn? ನಾವು ಯಾಕೆ ಸಂಪಾದನೆ ಮಾಡಬೇಕು? Your heart and mind should change according to the word of God. ದೇವರ ವಾಕ್ಯದ ಪ್ರಕಾರವಾಗಿ ನಮ್ಮ ಹೃದಯ ಮನಸ್ಸು ಬದಲಾಗಬೇಕು. You need to tell and train your mind and your heart, I am earning so that I can extend the kingdom of God. ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ನಾವು ಖಾಲಿ ಮಾಡಿಕೊಂಡು ನಾವು ಕರ್ತನ ರಾಜ್ಯಕ್ಕಾಗಿ ಅದನ್ನ ವಿಸ್ತಾರ ಮಾಡುವುದಕ್ಕಾಗಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳಬೇಕು. To build the kingdom of God. For that reason I am earning this money. ಸೊ ನಾನು ಈ ಒಂದು ಹಣವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಎಂಬುದಾಗಿ. Amen. ಆಮೆನ್. You give your tithes and your offering. ನೀವು ನಿಮ್ಮ ದಶಮ ಭಾಗಗಳನ್ನು ಕಾಣಿಕೆಗಳನ್ನು ಕೊಡುವಂತದ್ದು It is not the last part of your salary. It is the first part of your salary. ನಿಮ್ಮ ಸಂಬಳದ ಕೊನೆಯ ಭಾಗವಲ್ಲ, ನಿಮ್ಮ ಸಂಬಳದ ಮೊದಲನೇ ಭಾಗವಾಗಿರ್ಬೇಕು. If you have not heard that, ಇದನ್ನು ನೀವು ಕೇಳದೆ ಹೋಗಿದ್ರೆ I want to tell you, ನಮಗೆ ಹೇಳ್ತೇನೆ, the first thing that we need to take and keep aside is the tithes. ಸೊ ನಾವು ಮೊದಲನೇ ಭಾಗವನ್ನು ತೆಗೆದು ಪ್ರತ್ಯೇಕವಾಗಿರ್ತಕ್ಕಂಥದ್ದು ದಶಮ ಭಾಗವಾಗಿದೆ. And if you think the tithes is only 10%, ಒಂದ್ ವೇಳೆ ನೀವು ಈ ದಶಮ ಭಾಗ ಕೇವಲ 10ರಲ್ಲಿ ಒಂದು ಭಾಗ ಅಂತ ಹೇಳುವುದಾದ್ರೆ you are still living in the law. ನೀವು ಇನ್ನು ಧರ್ಮಶಾಸ್ತ್ರದಲ್ಲೇ ಜೀವಿಸ್ತಾ You ಇದ್ದೀರಾ. just now sang a song that Krupaye, Krupaye, Krupaye. But in grace, you want to love grace in every area, but when it comes to giving, only 10%. ನಾವು ಈಗಾಗಲೇ ಕೃಪೆಯೇ ಕೃಪೆಯೇ ಕೃಪೆ ಎಂಬುದಾಗಿ ಹಾಡಿದ್ದೇವೆ. ಈ ಕೃಪೆ ಅಂತಕ್ಕಂಥದ್ದನ್ನು ಹಾಡುವಾಗ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಾವು ಧಾರಾಳವಾಗಿರ್ಬೇಕು. ಒಂದು ವೇಳೆ ಇಲ್ಲದಿದ್ರೆ ಕೇವಲ ನಾವು ಧರ್ಮಶಾಸ್ತ್ರಕ್ಕೆ ಸೀಮಿತವಾಗ್ತೇವೆ. Grace is not only on you, my dear friend, it is also to give. ಈ ಕೃಪೆ ಅಂತಕ್ಕಂಥದ್ದು ಕೇವಲ ಪಡ್ಕೊಳ್ಳುವಂಥದ್ದಲ್ಲ, ಈ ಕೃಪೆ ಅನ್ನುವಂಥದ್ದು ಕೊಡುವಂಥದ್ದು ಕೂಡ ಆಗಿದೆ. Is it going inside? ಹೋಗ್ತಾ ಇದೆಯಾ ಒಳಗಡೆ? Some of them are telling where this man came from. ಕೆಲವರು ಅನ್ಬಾರ್ದು ಈ ಮನುಷ್ಯ ಎಲ್ಲಿಂದ ಬಂದನಪ್ಪ ಅಂತ ಹೇಳಿ. Yeah. ಹೌದು. I want to challenge you. ನಾನು ನಿಮಗೆ ಸವಾಲು ಹಾಕ್ತೇನೆ. It's not chuma I am telling. ನಾನು ಕೇವಲ ಸುಮ್ಮನೆ ಹೇಳ್ತಾ ಇಲ್ಲ. I am practicing, so I am talking. ನಾನು ಇದನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದ ಕಾರಣವಾಗಿ ಹೇಳ್ತಾ ಇದ್ದೇನೆ. 10% is according to the law. ದೇವರ ವಾಕ್ಯಕ್ಕನುಸಾರವಾಗಿ ನಾವು ದಶಮ ಭಾಗವನ್ನು ತೆಗೆದುಕೊಳ್ಳೋಣ. That is the minimum that you
you have to give. ನೀವು ಇದಕ್ಕೆ ಕನಿಷ್ಠ ಪಕ್ಷ ನೀವು ಕೊಡಲೇಬೇಕು. No, by the way, you don't even give. ನೀವು ಕೊಡದೆ ಹೋದ್ರು ಕೂಡ No, you don't give actually. ನೀವು ಕೊಡೋದಿಲ್ಲ. Listen to this carefully. ಇದನ್ನ ಬಹಳ ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. In the Old Testament, the Bible says in the book of Malachi, bring your tithes and offerings. So, ಹಳೆ ಒಡಂಬಡಿಕೆ ಮಲಾಕಿಯ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ದಶಮ ಭಾಗಗಳನ್ನು ಯಾವತ್ತೂ ತೆಗೆದುಕೊಂಡು ಬಂದಿರಿ ಅಂತ ಬರೆಯಲಾಗಿದೆ. God did not tell give your tithes and offerings. So, ದೇವರು ನಿಮ್ಮ ದಶಮ ಭಾಗವನ್ನಾಗ್ಲಿ ಕಾಣಿಕನ್ನಾಗ್ಲಿ ಕೊಡ್ರಿ ಅಂತ ಕೇಳ್ತಾ ಇಲ್ಲ. He's telling bring it. ನೀವು ತೆಗೆದುಕೊಂಡು ಬನ್ರಿ ಅಂತ ಹೇಳ್ತಾ ಇದ್ದಾರೆ. Why bring? ಯಾಕೆ ತೆಗೆದುಕೊಂಡು ಬಂದಿರಿ? Because it is not yours. ಯಾಕಂದ್ರೆ ಇದು ನಿಮ್ಮದಲ್ಲ. Oh, is it going inside? ಹೋಗ್ತಾ ಇದೆಯಾ ಒಳಗಡೆ? It should go correctly go and sit. So, ಅದು ಸರಿಯಾಗಿ ಒಳಗಡೆ ಹೋಗಿ ಕುಳಿತುಕೊಳ್ತಾರೆ. There should not be any confusion. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. God says, ದೇವರು ಹೇಳ್ತಾ ಇದ್ದಾನೆ, bring it. ತೆಗೆದುಕೊಂಡು ಬಂದಿರಿ. Why? ಯಾಕೆ? It belongs to God. ದೇವರಿಗೆ ಸಂಬಂಧಪಟ್ಟದ್ದು. ಹಲ್ಲೆಲೂಯಾ. Will you keep what is not yours with you? ನಿಮ್ಗೆ ಸಂಬಂಧಪಟ್ಟಂತದನ್ನು ನೀವು ಇಟ್ಕೊಳ್ಳೋದಿಲ್ವಾ? ಸಂಬಂಧ Will you keep what is not yours? ನಿಮ್ಗೆ ಸಂಬಂಧ ಪಡದೇ ಇರ್ತಕ್ಕಂಥದ್ದನ್ನು ನೀವು ಇಟ್ಕೊಳ್ಬಾರ್ದು. Will you keep? ನೀವು ಇಟ್ಕೊಳ್ತೀರಾ? Suppose I give, by mistake, this brother takes my pen. ಒಂದ್ ವೇಳೆ ನಮ್ಮ ಸಹೋದರನಿಗೆ ನಾನು ಒಂದು ಪೆನ್ ಅನ್ನು ಕೊಡುವುದಾದ್ರೆ, He takes by mistake my pen. ತಪ್ಪಿನಿಂದ ನನ್ನ ಪೆನ್ ಅನ್ನು ಅವ್ರು ತೆಗೆದುಕೊಳ್ಳುವುದಾದ್ರೆ, The next time I'm going to call him and say, brother, please bring my pen. It is mine. ಸೊ ನೆಕ್ಸ್ಟ್ ಟೈಮ್ ನಾನು ಹೇಳುವಾಗ ಅದು ನನ್ನ ಪೆನ್ ತೆಗೆದುಕೊಂಡು ಬಂದ್ರಿ, ಅದು ನನ್ನದು ಅಂತ ಹೇಳುತ್ತೇನೆ. Are you understanding? ಅರ್ಥ ಆಗ್ತಾ ಇದೆಯಲ್ಲ? If at all I have to borrow, I will say, please give. ಸೊ ಒಂದ್ ವೇಳೆ ನಾನು ಬೇಡುವುದಾದ್ರೆ ದಯಮಾಡಿ ಕೊಡು ಅಂತ ಕೇಳ್ತೇನೆ. Is that right? Correct, You ಅಲ್ಲ? understand the language? ಇದು ಭಾಷೆ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ? So never ever forget that the 10% is minimum according to the law. ದೇವರ ವಾಕ್ಯದ ಪ್ರಕಾರವಾಗಿ ದಶಮ ಭಾಗ ಅಂತಕ್ಕಂಥದ್ದು ಕನಿಷ್ಠ ಪಕ್ಷವಾದಂತದ್ದಾಗಿದೆ, ಮರೆಯಬೇಡ್ರಿ. So I want to suggest to you from today, ಇವತ್ತು ನಾನು ನಿಮಗೆ ಸಲಹೆ ಕೊಡುವುದೇನೆಂದ್ರೆ, if you sing next time Kirubel, ಸೊ ಮುಂದಿನ ಸಾರಿ ನೀವು ಕೃಪೆ ಎಂಬುದಾಗಿ ಹಾಡುವಾಗ what goes into the offering should be much more than 10%. ಸೊ ನೀವು ಕೊಡುವಂತ ಕಾಣಿಕೆ ಚೀಲದಲ್ಲಿ 10ನೇ ಭಾಗಕ್ಕಿಂತಲೂ ಹೆಚ್ಚಾಗಿ ಕೊಡುವಂತದ್ದಾಗಿರ್ಬೇಕು. That is grace. ಅದು ಕೃಪೆ. Truly grace has come. ಅದು ನಿಜವಾಗ್ಲೂ ಕೃಪೆ ಬಂದಂತದ್ದಾಗಿದೆ. Anybody wants to stone me? ಯಾರಾದ್ರೂ ಕಲ್ಲು ಎಸಿಬೇಕಂತಿದ್ದೀರಾ? I have no problem. This is the truth. ಇದು ಸತ್ಯವಾದಂತ ಮಾತಾಗಿದೆ. I'm practicing and I am seeing the hand of God. ಸೊ ನಾನು ಇದನ್ನು ಪ್ರಾಯೋಗಿಕವಾಗಿ ನಡೆಸ್ತಾ ಇದ್ದೇನೆ, ಕರ್ತನನ್ನ ಮಹಿಮೆ ಪಡಿಸ್ತಾ ಇದ್ದೇನೆ. I mean, if you practice the law, then you're trying to fulfill the law. ನೀವು ಧರ್ಮಶಾಸ್ತ್ರವನ್ನ ಅನುಸರಿಸುವುದಾದ್ರೆ ಅದನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ಇಷ್ಟಪಡ್ತಾ ಇದ್ದೀರಾ, which is impossible by all the Old Testament people, which was impossible by all the Old Testament people. ಈ ಹಳೆ ಒಡಂಬಡಿಕೆ ಜನರಿಗೆ ಎಲ್ಲರಿಗೂ ಕೂಡ ಸಾಧ್ಯವಾಗಲಿಲ್ಲ. You understand? ಅರ್ಥ ಆಯ್ತಲ್ಲ? But if you live by grace, then you need to give with all your heart, with all your soul, with all your mind, with all your strength, so that God can bless you according to His riches in glory. ನೀವು ಕೃಪೆಯಿಂದ ಜೀವಿಸುವುದಾದ್ರೆ ಖಂಡಿತವಾಗಿ ಕೂಡ ನಿಮ್ಮ ಬಲದಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಆತನಿಗೆ ಕೊಡುವಂತವರಾಗ್ತೀರಿ. ಆಗ ಪರಲೋಕದಲ್ಲಿದ್ದಂತ ದೇವರು ನಿಮ್ಮ ಮೇಲೆ ಕೃಪೆಯನ್ನು ಸುರಿಸುವಂತವರಾಗ್ತಾನೆ. ಹಲ್ಲೆಲೂಯಾ. ಆಮೆನ್. Tell your neighbor and tell, ನಿಮ್ಮ ಪಕ್ಕದಲ್ಲಿದ್ದಂತವ್ರಿಗೆ ನೋಡಿ ಹೇಳ್ರಿ, 10% has to change. ಸೊ ಈ 10 ದಶಮ ಭಾಗ ಬದಲಿಸ್ಬೇಕು ಈಗ. Come on. ಹೇಳ್ರಿ. Don't look at me. Everyone is laughing. I want you to tell, please look at their eyes and tell 10% has to change. ನನಗೆ ನೋಡಿ ಹೇಳ್ಬೇಡ್ರಿ, ಅವ್ರ ಕಣ್ಣಲ್ಲಿ ಕಂಡಿಟ್ಟು ಹೇಳ್ರಿ, ಈಗ ದಶಮ ಭಾಗ ಅಂತಕ್ಕಂಥದ್ದು ಬದಲಾಯಿಸಬೇಕು. How many of you say yes? ಎಷ್ಟು ಜನ ಹೌದು ಅಂತೀರಾ? Okay. ಸ್ವಲ್ಪ ಅದು ಕ್ಯಾಮ್ರಾ ತಿರುಗಿಸ್ತಾರೆ. We have a proof, right? Okay. Okay, let's go further. ನಾವು ಮುಂದೆ ಸಾಗೋಣ. Proverbs 11. ಜ್ಞಾನೋಕ್ತಿಗಳು 11. Now I want to tell you, the more you know God ನಾವು ಹೆಚ್ಚಾಗಿ ದೇವರನ್ನು ತಿಳಿದುಕೊಳ್ಳುವುದಾದ್ರೆ and live according to the true life of God, through the Spirit of God, ದೇವರ ಆತ್ಮನು ಮತ್ತು ದೇವರ ಸತ್ಯತೆಯ ಕುರಿತು ನಿಜವಾಗಿ ನಾವು ಜೀವಿಸುವುದಾದ್ರೆ, I want to tell you, God will not leave you nor forsake you. Abundance will come upon your life. ದೇವರು ನಮ್ಮನ್ನು ತೊರೆಯುವುದಿಲ್ಲ, ಆತನು ನಮ್ಮನ್ನು ತಳ್ಳುವುದಿಲ್ಲ. ಸಮೃದ್ಧಿ ಆದಂತದ್ದನ್ನು ದೇವರು ನಮಗೆ ಕೊಡ್ತಾನೆ. Listen to me carefully. ಜಾಗರೂಕತೆಯಿಂದ ಕೇಳಿಸ್ಕೊಳ್ರಿ. You cannot hold your pocket like this and tell Jesus, I love you. ಸೊ ನೀವು ಪಾಕೆಟ್ ಅನ್ನು ಈ ರೀತಿ ಹಿಡಿದುಕೊಂಡು ಯೇಸುವೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳೋದಕ್ಕೆ ಆಗುದಿಲ್ಲ. It's not possible.
ಅದು ಸಾಧ್ಯವೇ ಇಲ್ಲ. Then what you are telling Jesus is that this part, don't look at my pocket, but just look at me. No, that's not possible. So ನಾವು ಈ ಪಾಕೆಟ್ ಅನ್ನು ಹಿಡ್ಕೊಂಡು ನೋಡುವಂತದ್ದಲ್ಲ, ಇದನ್ನು ಬಿಟ್ಟು ನೋಡುವಂತವರಾಗಿರ್ಬೇಕು. Either he is the Lord of all or he is not a Lord at all. ಸೊ ಆತನು ಕರ್ತನು ಹೌದು ಅಥವಾ ಕರ್ತನು ಅಲ್ಲವೇ ಅಲ್ಲವೋ. You cannot make Lord in one area and another area I am the Lord. So in another area you are the Lord. In another area I am the Lord. ಸೊ ಒಂದು ಸ್ಥಳದಲ್ಲಿ ಆತನನ್ನು ಕರ್ತನೆಂಬುದಾಗಿ, ಇನ್ನೊಂದು ಸ್ಥಳದಲ್ಲಿ ನೀನಲ್ಲ ನಾನೆಂಬುದಾಗಿ, ಒಂದು ಸ್ಥಳದಲ್ಲಿ ಆತನನ್ನು ಕರ್ತನೆಂಬುದಾಗಿ, ಇನ್ನೊಂದು ಸ್ಥಳದಲ್ಲಿ ನಾನು ಕರ್ತನೆಂಬುದಾಗಿ ಹೇಳುವಂತದ್ದಲ್ಲ. Is it going inside? ಒಳಗಡೆ ಹೋಗ್ತಾ ಇದೆಯಾ? Okay. Proverbs 11 and verse 4. 4ನೇ ವಚನ, ಜ್ಞಾನೋಕ್ತಿಗಳು 11 4ನೇ ವಚನ. Riches do not profit in the day of wrath. ನೋಡಿ, ಧನವು ಕೋಪದ ದಿನದಲ್ಲಿ ವ್ಯರ್ಥ, but righteousness delivers from death. ಸೊ ಧರ್ಮ ಮರಣದಿಂದ ನಮ್ಮನ್ನು ವಿಮೋಚಿಸುತ್ತದೆ. Amen. ಆಮೆನ್. So do not set your heart on riches, my dear friends. ಸೊ ಈ ಐಶ್ವರ್ಯದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಾರದು. Train yourself. ನಿಮ್ಮಷ್ಟಿಗೆ ನೀವು ತರಬೇತಿಗೊಳಿಸಿಕೊಳ್ಳ್ರಿ. If today that you are bound by riches and wealth, or you are losing your hair because you are wondering where this house will go after my death, forget about it. Trust the Lord. The Lord knows where it should go. It should go to the right place. ಸೊ ನೀವೊಂದು ವೇಳೆ ಈ ಹಣ ಮತ್ತು ಆಸ್ತಿಯ ವಿಷಯದಲ್ಲಿ ಬಂಧಿಸಲ್ಪಟ್ಟಂತವರಾಗಿ ಇದು ಎಲ್ಲಿ ಹೋಗ್ತದೋ ಏನಾಗ್ತದೆ ಎಂಬುದಾಗಿ ನಿಮ್ಮ ತಲೆ ಮೇಲಿರ್ತಕ್ಕಂಥ ಕೂದಲುಗಳನ್ನು ಕಳೆದುಕೊಳ್ಳದೆ ನೀವು ಕರ್ತನ ಮೇಲೆ ನಂಬಿಕೆ ಇಡ್ರಿ. Amen. ಆಮೆನ್. Because the more you are going to worry about it, ನೀವು ಎಷ್ಟು ಹೆಚ್ಚಾಗಿ ಅದರ ವಿಷಯದಲ್ಲಿ ಚಿಂತೆ ಮಾಡ್ತೀರೋ, and more your health is going to go back. ಸೊ ಅದಕ್ಕೆ ಅಷ್ಟೇ ಹೆಚ್ಚಾಗಿ ನಿಮ್ಮ ಆರೋಗ್ಯ ಕೂಡ ಕೆಡ್ತದೆ. And suppose the Lord comes tomorrow. ಒಂದು ವೇಳೆ ನಾಳೆ ಯೇಸು ಕ್ರಿಸ್ತನು ಬರುವುದಾದ್ರೆ, I could have told now also, but then at least we need some change. Until tomorrow some time is needed. ಆತನು ಈಗಲೇ ಬರ್ತಾನೆ ಎಂಬುದಾಗಿ ಹೇಳ್ಬೋದು, ಸ್ವಲ್ಪ ಸಮಯಾವಕಾಶ ಇರಲಿ ಅಂತೇಳಿ ನಾಳೆ ಅಂತ ಇದ್ದೀನಿ. Okay. Suppose he comes tomorrow. ಒಂದು ವೇಳೆ ಆತನು ನಾಳೆ ಬರುವುದಾದ್ರೆ, at least our heart will change. Otherwise, the Lord will say, like how he looked at the heart of the rich man, he will look at our heart and say, I think all the acres of land is in your heart. You be here only. I'll take others and I will go. ನಾಳೆ ಅಂತ ಯಾಕೆ ಹೇಳ್ತದೆ ಅಂದ್ರೆ ನಮ್ಮ ಹೃದಯ ಬದಲಾವಣೆ ಆಗ್ಬೇಕೆಂಬುದಾಗಿ. ಒಂದು ವೇಳೆ ಕರ್ತನಾದಂತ ಯೇಸು ಕ್ರಿಸ್ತನ ಯೌವನಸ್ಥನನ್ನು ನೋಡಿ, ಸೊ ಹೇಳಿದ್ರು ಅದೇ ತರ ನಮ್ಗೆ ಹೇಳುವುದಾದ್ರೆ ನಮ್ಗಿರ್ತಕ್ಕಂಥ ಎಕರೆ ಅಥವಾ 2 ಎಕರೆ ಆಸ್ತಿ ನಮ್ಮ ಹೃದಯದಲ್ಲೇ ಇರ್ತದೆ. And God looks at that and he says, you be here only. I think you have the acres of land in your heart and I will take others. ನಿಮ್ಮ ಹೃದಯದ ಎಕರೆಗಟ್ಟಲೆ ಭೂಮಿ ಇದೆ, ಅದಕ್ಕೋಸ್ಕರವಾಗಿ ನೀವು ಇಲ್ಲೇ ಇರಿ, ನಾನು ಬೇರೆಯವರನ್ನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಹೇಳ್ತಾನೆ. What does the Bible say here? ಸತ್ಯವೇದ ಇಲ್ಲಿ ಏನ್ ಹೇಳ್ತಾ ಇದೆ? On the day of wrath, our riches is not going to profit. ಈ ವ್ಯರ್ಥವಾದಂತ ನಮ್ಮ ಕೋಪದ ದಿನದಲ್ಲಿ ಈ ಹಣ ಅಂತಕ್ಕಂಥದ್ದು ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ. But righteousness will deliver us from death. ಈ ಧರ್ಮ ಅಂತಕ್ಕಂಥದ್ದು ನಮ್ಮನ್ನು ಮರಣದಿಂದ ವಿಮೋಚಿಸುತ್ತದೆ. What righteousness? ಯಾವ ಧರ್ಮ? Not our righteousness. ನಮ್ಮ ನೀತಿ ಅಲ್ಲ, His righteousness. ಆತನ ನೀತಿ. That we live accepting Jesus as our righteousness. ಸೊ ಯೇಸು ಕ್ರಿಸ್ತನನ್ನ ನಮ್ಮ ನೀತಿಯನ್ನಾಗಿ ನಾವು ಅಂಗೀಕರಿಸಿಕೊಂಡು ಜೀವಿಸುವಂತವರಾಗಿದ್ದೇವೆ. Amen. ಆಮೆನ್. Okay, 1 Timothy chapter 6. This is one of my favorite chapters. ಸೊ ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ ನನಗೆ ಬೇಕಾದಂತ ಒಂದು ಉತ್ತಮವಾದಂತ ಅಧ್ಯಾಯ ಇದು. I love that chapter. ಈ ಒಂದು ಅಧ್ಯಾಯವನ್ನು ನಾನು ಬಹಳಷ್ಟು ಇಷ್ಟಪಡುತ್ತೇನೆ. You see, there are so many other scriptures talking about money and giving counsel to us how we need to be upon this earth. ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸಬೇಕು ಅನ್ನುವಂಥದ್ರ ಕುರಿತು ಹಣದ ಬಗ್ಗೆ ಬೇರೆ ಬೇರೆ ಅಧ್ಯಾಯಗಳು ನಮಗೆ ಬಹಳಷ್ಟು ವಿಷಯಗಳನ್ನ ತಿಳಿಸುವಂತವುಗಳಾಗಿವೆ. Where our heart should be regarding riches. ಈ ಶ್ರೀಮಂತಿಯ ಕುರಿತು ನಮ್ಮ ಹೃದಯ ಎಲ್ಲಿರಬೇಕು ಎಂಬುದಾಗಿ ಹೇಳುವಂತದ್ದಾಗಿದೆ. 1 Timothy 6 and verse 6, the Bible says. ಸೊ ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ. Now godliness with contentment is great gain. ಸಂತುಷ್ಟಿ ಸಹಿತವಾದಂತ ಭಕ್ತಿಯು ದೊಡ್ಡ ಲಾಭವೇ ಸರಿ ಎಂಬುದಾಗಿ. What does that mean? ಇದರ ಅರ್ಥ ಏನು? We need to be godly in this present age. ನಾವು ಪ್ರಸ್ತುತ ಪ್ರಪಂಚದಲ್ಲಿ ದೈವಿಕವಾಗಿರಬೇಕು ಎಂಬುದಾಗಿ. In everything our thinking should be what God has to say regarding this. ಸೊ ನಾವು ಪ್ರತಿಯೊಂದು ಯೋಜನೆಗಳಲ್ಲಿಯೂ ಕೂಡ ದೇವರು ಏನ್ ಹೇಳ್ತಾನೋ ಹಾಗೆ ಇರಬೇಕಾದಂತದ್ದಾಗಿದೆ. Amen. ಆಮೆನ್. With great humbleness we need to think immediately what God has to say regarding this. ಸೊ ಈ ಒಂದು ವಿಷಯದಲ್ಲಿ ದೇವರು ಏನ್ ಹೇಳ್ತಾನೆ ಎಂಬುದರ ಕುರಿತು ತಕ್ಷಣವೇ ನಾವು ದೀನರಾಗಿ ಕೇಳಿಸಿಕೊಂಡು ಅದಕ್ಕೆ ತಕ್ಕಂಗೆ ನಡೆಯುವಂತವರಾಗಬೇಕು. And what is contentment? ಈ ಒಂದು ತೃಪ್ತಿ ಅಂದ್ರೆ ಏನು? Contentment is
to tell ourselves, this is what God has given, and I'm absolutely happy with that. ಈ ತೃಪ್ತಿ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ, ದೇವರು ನನಗೆ ಇದೇನು ಕೊಟ್ಟಿದ್ದಾನಲ್ಲ, ಇದರ ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ತೃಪ್ತನಾಗಿದ್ದೇನೆ ಎಂಬುದಾಗಿ ಹೇಳಿಕೊಡುವಂಥದ್ದು. Amen. ಆಮೆನ್. What does the Bible say after that? ಅದರ ನಂತರ ಸತ್ಯವೇದ ಏನು ಹೇಳುತ್ತದೆ? For we brought nothing into this world, and it is certain we can carry nothing out. ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. Amen. ಆಮೆನ್. Make a big plank and put it, if you have, on the wall or in the entrance of the house. ಸೊ ಈ ಮನೆಯ ಮುಂಭಾಗದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಇದನ್ನು ಬರೆದಿಡ್ರಿ. If your heart is pumping for riches, ಸೊ ನಿಮ್ಮ ಹೃದಯವು ಶ್ರೀಮಂತಿಗೋಸ್ಕರವಾಗಿ ಆತುರಿತಕ್ಕಂಥದ್ದಾಗಿದ್ರೆ put this verse ಅಲ್ಲಿ ಈ ವಾಕ್ಯವನ್ನು ಹಾಕ್ರಿ. above the fridge, ಸೊ ಈ ಫ್ರಿಡ್ಜ್ ಮೇಲೆ ಹಾಕ್ರಿ, above the gas stove. ಗ್ಯಾಸ್ ಸ್ಟವ್ ಮೇಲೆ ಹಾಕ್ರಿ. Every day get up and it, oh yeah. Lord, I see that. ಪ್ರತಿದಿನ ಎದ್ದ ತಕ್ಷಣ ಅದನ್ನು ನೋಡಿದ ತಕ್ಷಣ ನಿಮ್ಮ ಹೃದಯ ಹೇಳ್ಬೇಕು, ದೇವರೇ ನಾನು ಸಂತೃಪ್ತನಾಗಿರ್ತೇನೆ ಅಂತ ಹೇಳಿ. Verse 8 says, and having food and clothing, with these we shall be content. ಸೊ 8ನೇ ವಚನ ಹೇಳ್ತದೆ, ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು ಎಂಬುದಾಗಿ. When there is, what do you see on the TV today? ಇವತ್ತಿನ ದಿವಸಗಳಲ್ಲಿ ನಾವು ದೂರದರ್ಶನದಲ್ಲಿ ಏನು ನೋಡ್ತಾ ಇದ್ದೇವೆ? In the TV we see so many countries suffering because of war, so many countries because of flood, famine, so many things are happening. What are they happy with? Are they looking for, what is that? Gaming machine? Are they looking for Wi-Fi? No. They want only food and clothing, little shelter. That's about it. ನಾವು ನೀವು ದೂರದರ್ಶನದಲ್ಲಿ ನೋಡುವಾಗ ಅನೇಕ ದೇಶಗಳಲ್ಲಿ ಇವತ್ತಿನ ದಿನ ಯುದ್ಧಗಳಾಗ್ತಾ ಇವೆ, ಬರಗಾಲಗಳು ಬೀಳ್ತಾ ಇವೆ, ಪ್ರವಾಹಗಳು ಉಂಟಾಗ್ತಾ ಇವೆ. ಅವ್ರು ವೈಫೈ ನೋಡ್ತಾ ಇದಾರ, ಇನ್ನೊಂದು ಏನಾದ್ರು ನೋಡ್ತಾ ಇದಾರ? ಏನಿಲ್ಲ, ನಮ್ಗೆ ಆಹಾರ ಬೇಕು, ನೀರು ಬೇಕು ಎಂಬುದಾಗಿ ಹಾತೊರಿತಾ ಇದ್ದಾರೆ. That's all. ಅದೇ ಅಷ್ಟೇ. If they get one bottle of water and little food, very happy. ನಮಗೊಂದು ಬಾಟಲ್ ನೀರು, ಸ್ವಲ್ಪ ಆಹಾರ ಸಿಕ್ಕರೆ ಸಾಕು, ನಾವು ಸಂತೋಷವಾಗಿರ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. But in Bangalore, all the youngsters are looking for a gaming place. ಸೊ ಇವತ್ತಿನ ದಿವಸದಲ್ಲಿ ಬ್ಯಾಂಗ್ಳೂರಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಗೇಮಿಂಗ್ ನೋಡ್ತಕ್ಕಂಥವರಾಗಿದ್ದಾರೆ. Youngsters. ಎಲ್ಲ ಹೆಂಗ್ ಯವನಸ್ಥರು. Every nook and corner there is gaming place. ಸೊ ನಾವು ನೋಡ್ತಾ ಇದ್ದೀವಿ ಎಲ್ಲ ಮೂಲೆಗಳಲ್ಲಿಯೂ ಕೂಡ ಈ ಗೇಮಿಂಗ್ ಆಡ್ತಕ್ಕಂಥದ್ದನ್ನ. They get half an hour, they will go and sit there. ಸೊ ಅರ್ಧ ಗಂಟೆ ಸಿಕ್ಕರೆ ಸಾಕು ಅಲ್ಲಿ ಹೋಗಿ ಕುಳಿತುಕೊಳ್ತಾರೆ. Anyway, their time is coming. ಮುಂದೆ ಅವ್ರ ಸಮಯ ಬರ್ತಾ ಇದೆ. Okay, verse 9. 9ನೇ ವಚನವನ್ನು ನೋಡೋಣ. You know what the Bible says? ಸತ್ಯವೇದ ಏನು ಹೇಳ್ತಾ ಇದೆ? God catches the wise people in their craftiness. ಸೊ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡಬೇಕು. No. I'm telling something else. ಓಕೆ. God catches the wise in his craftiness. ಸೊ ನಾವು ನೋಡ್ತಾ ಇದ್ದೇವೆ, ದೇವರು ಜ್ಞಾನಿಯನ್ನ ಅವನ ಜ್ಞಾನದಲ್ಲಿ ಹಿಡಿದುಕೊಳ್ತಾನೆ ಎಂಬುದಾಗಿ. Here the Bible says, ಸತ್ಯವೇದ ಹೀಗೆ ಹೇಳ್ತದೆ. verse 9, but those who desire to be rich fall into temptation and a snare and into many foolish and harmful lusts which drown men in destruction and perdition. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಟಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. Friends, I want to tell you, the Bible wants us how our mind and our heart should be towards riches. ಸ್ನೇಹಿತರೆ, ನಾನು ಹೇಳೋದಕ್ಕಾಗಿ ಇಷ್ಟಪಡ್ತೇನೆ, ಸತ್ಯವೇದ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಯಾವ ರೀತಿ ಇರಬೇಕೆಂಬುದಾಗಿ ನಮಗೆ ಎಚ್ಚರಿಕೆಯನ್ನು ಕೊಡುವಂತದ್ದಾಗಿದೆ. Now listen, I was a Brahmin. ಕೇಳಿಸ್ಕೊಳ್ರಿ, ನಾನೊಬ್ಬ ಬ್ರಾಹ್ಮಣ. 24 years I was a Brahmin. ಸೊ 24 ವರ್ಷಗಳ ಕಾಲ ಬ್ರಾಹ್ಮಣನಾಗಿದ್ದೆ. My whole thinking, my heart, my blood, everything knows how to make money. ಸೊ ನನ್ನ ಪೂರ್ತಿ ಯೋಚನೆ, ನನ್ನ ಹಣ, ಜೀವಿತ ಎಲ್ಲವೂ ಕೂಡ ಯಾವ ರೀತಿಯಿಂದ ಹಣ ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. I'm just reminding you who is talking to you. ಸೊ ಇವತ್ತು ಯಾರು ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನೆನಪಿಸ್ತಾ ಇದ್ದೇನೆ. Nobody has to teach me how to make money. So, It's there in the DNA. It comes out. ಸೊ ನಮ್ಮ DNA ಒಳಗೆ ಇದೆ, ನಾವು ಯಾವ ರೀತಿಯಿಂದ ಹಣ ಸಂಪಾದನೆ ಮಾಡ್ಬೇಕೆಂಬುದಾಗಿ ಯಾರು ಕಲಿಸ್ಕೊಡ್ಬೇಕಾಗಿಲ್ಲ. Yeah. So how to be a miser, how to become rich, it's all there inside. Already. ಯಾವ ರೀತಿಯಿಂದ ಮೋಸ ಮಾಡಿ ಹಣವನ್ನು ಸಂಪಾದಿಸಿಕೊಳ್ಬೇಕು ಅನ್ನುವಂಥದ್ರ ಕುರಿತು ನಮ್ಮ ಒಳಗಡೆ ಇದೆ. See? But I'm teaching you the word of God because this has taught me how to be living this life, keeping our eyes on Jesus. ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ಯಾವ ರೀತಿ ಜೀವಿಸಬೇಕು ಅನ್ನುವಂಥದ್ರ ಕುರಿತು ದೇವರ ವಾಕ್ಯದ ಮೂಲಕ ನಿಮಗೆ ಕಲಿಸ್ತಾ ಇದ್ದೇನೆ. Amen. ಆಮೆನ್. What does the Bible say? ದೇವರ ವಾಕ್ಯ ಏನ್ ಹೇಳ್ತಾ ಇದೆ? But those who desire to be rich fall into temptation. ಸೊ ಐಶ್ವರ್ಯವಂತರೆಂಬುದಾಗಿ ಆಗುವುದಕ್ಕಾಗಿ ಮನಸ್ಸು ಮಾಡತಕ್ಕಂಥವರು ದುಷ್ಪ್ರೇರಣೆ ಎಂಬ ಮುರುಗಿನಲ್ಲಿ ಸಿಕ್ಕಿಕೊಳ್ತಾರೆ. So what are we supposed to do? ನಾವು ಹಾಗಾದ್ರೆ ಏನ್ ಮಾಡಬೇಕು? We need not desire to be rich. ನಾವು ಶ್ರೀಮಂತರಾಗುವುದಕ್ಕಾಗಿ ಬಯಸಬಾರದು.
Is it going well with us today? ಸೊ ಒಳ್ಳೆಯದಾಗಿ ನಮ್ಮ ಒಳಗಡೆ ಹೋಗ್ತಾ ಇದೆಯಾ? Are you happy? ನೀವು ಸಂತೋಷವಾಗಿದ್ದೀರಾ? Because we need to be rich in Him. ಯಾಕಂದ್ರೆ ನಾವು ಆತನಲ್ಲಿ ಶ್ರೀಮಂತರಾಗಬೇಕು. Listen to this carefully. ಇದನ್ನು ಜಾಗರೂಕತೆಯಿಂದ ಕೇಳಿಸ್ಕೊಡ್ರಿ. If we desire to be rich, ನಾವು ಐಶ್ವರ್ಯವಂತರಾಗಬೇಕು ಅನ್ನೋದಾದ್ರೆ it's very important. Okay, listen to this. ಸೊ ಇದು ಬಹಳ ಮುಖ್ಯವಾದಂತದ್ದು ಕೇಳಿಸ್ಕೊಡ್ರಿ. If you and I desire to be rich, ನಾವು ಐಶ್ವರ್ಯವಂತರಾಗುವುದಕ್ಕಾಗಿ ಇಷ್ಟಪಡುವುದಾದ್ರೆ the riches is before us as an idol. ಸೊ The riches is before us as an idol. ಸೊ ನಾವು ನೋಡ್ತಾ ಇದ್ದೇವೆ ಆದರ್ಶ ತಂಡವಾಗಿ ಆ ಶ್ರೀಮಂತಿಕೆ ನಮ್ಮ ಮುಂದೆ ಇದೆ. Are you understanding? Riches is before us as ಅದೊಂದು an idol. ಮೂರ್ತಿಯ ತರ ನಮ್ಮ ಮುಂದೆ ನಿಂತುಕೊಂಡಂತದ್ದಾಗಿದೆ. When we desire riches, ನಾವು ಐಶ್ವರ್ಯವನ್ನು ಅಪೇಕ್ಷಿಸುವುದಾದ್ರೆ that is how I think. ಸೊ ಈ ರೀತಿಯಿಂದ ನಾನು ಭಾವಿಸ್ತೇನೆ. What we should have? ನಾವೇನ್ ತಿಳ್ಕೊಳ್ಬೇಕು? We need to seek Him. ಆತನನ್ನು ಹುಡುಕುವಂತವರಾಗಬೇಕು. The riches will come behind you. ನಮ್ಮ ಹಿಂದೆ ಆ ಶ್ರೀಮಂತಿಕೆ ಅನ್ನುವಂಥದ್ದು ತಾನೇ ಬರ್ತದೆ. Amen. Hallelujah, amen. Turn to your neighbor and tell, ಸೊ ನಿಮ್ಮ ಪಕ್ಕದಲ್ಲಿದ್ದಂಥವರಿಗೆ ತಿರುಗಿ ಹೇಳ್ರಿ, all the days of this life, ಸೊ ನಮ್ಮ ಜೀವಿತದ ಎಲ್ಲಾ ದಿವಸಗಳ ಕಾಲ seek God. ದೇವರನ್ನು ಹುಡುಕಿರಿ. Tell. Seek God. ಅವ್ರಿಗೆ ಹೇಳ್ರಿ, ದೇವರನ್ನು ಹುಡುಕಿರಿ ಅಂತ ಹೇಳಿ. Now turn and tell them, riches will come behind you. ಸೊ ಆಗ ಮತ್ತೆ ತಿರುಗಿ ಹೇಳ್ರಿ, ಆಗ ನಿಮ್ಮ ಹಿಂದೆ ಶ್ರೀಮಂತಿಕೆ ಬರ್ತದೆ ಎಂಬುದಾಗಿ. The riches will not become your idol. The riches will come behind you. ಸೊ ಈ ಒಂದು ಶ್ರೀಮಂತಿಕೆ ನಿಮಗೆ ವಿಗ್ರಹವಾಗಬಾರ್ದು, ಅದು ನಿಮಗೆ ಹಿಂದೆ ಬರುವಂತದ್ದಾಗಬೇಕು. That is why God is giving such counsel. ಅದಕ್ಕಾಗಿ ದೇವರು ಇಂತಹ ಆಲೋಚನೆಗಳನ್ನು ನಮಗೆ ಕೊಡುವಂತವರಾಗಿದ್ದಾನೆ. I can guarantee you, no other community can teach all these things because they don't have the understanding and the wisdom and the knowledge like the Word of God gives. ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಜ್ಞಾನ, ಬುದ್ಧಿ, ವಿವೇಕ ಇನ್ನಿತರರಿಗೆ ಗೊತ್ತಿಲ್ಲ. ಆದ್ರಿಂದ ಬೇರೆ ಗ್ರಂಥಗಳಾಗ್ಲಿ ಬೇರೆಯವರಾಗ್ಲಿ ಇಂಥ ಆಲೋಚನೆಗಳನ್ನು ನಮಗೆ ಕೊಡುವುದಿಲ್ಲ. It's not possible. ಇದು ಸಾಧ್ಯವೇ ಇಲ್ಲ. And then what does it say? ಮುಂದೆ ಏನು ಹೇಳ್ತಾ ಇದೆ? Verse 10 says, for the love of money is the root of all kinds of evil, for which some have strayed from their faith in their greediness and pierced themselves through with many sorrows. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. You see, money is not wrong. ಹಣ ಅಂತಕ್ಕಂಥದ್ದು ತಪ್ಪಲ್ಲ. Money is not evil. ಸೊ ಈ ಹಣ ಅಂತಕ್ಕಂಥದ್ದು ಕೆಟ್ಟದಲ್ಲ. Are you understanding? ಅರ್ಥ ಆಗ್ತಾ ಇದೆಯಲ್ಲ? Don't get confused. ಸೊ ಗೊಂದಲಕ್ಕೆ ಒಳಗಾಗಬೇಡ್ರಿ. Money is not evil. If you don't have money, you cannot eat. Hello. ಸೊ ಹಣ ಕೆಟ್ಟದಲ್ಲ. ಒಂದ್ ವೇಳೆ ಹಣ ಇಲ್ಲದಿದ್ದರೆ ನಿಮ್ಗೆ ತಿನ್ನೋದಕ್ಕೂ ಕೂಡ ಆಗುವುದಿಲ್ಲ, ಆಹಾರ ಪದಾರ್ಥ ಸಿಗೋದಿಲ್ಲ. You see, you need to work, you need to earn money. There's nothing wrong in all those things. ನಾವು ದುಡಿದು ಸಂಪಾದನೆ ಮಾಡಿಕೊಂಡು ಹಣ ಸಂಪಾದನೆ ಮಾಡಿಕೊಳ್ಳುವಂಥದ್ದು ತಪ್ಪಲ್ಲ. But your heart should not be on that. That makes it a love of money. ಸೊ ನಾವು ಈ ಹಣವನ್ನೇ ಸಂಪಾದಿಸಿಕೊಳ್ಬೇಕು ಅನ್ನುವಂಥದ್ದು ಕುರಿತು ಅದರ ಮೇಲೆ ಜಾಸ್ತಿ ಪ್ರೀತಿ ಇರಬಾರದು. Amen. ಆಮೇಲೆ Then the Bible says, ನಂತರ ಸತ್ಯವೇದ ಹೇಳ್ತದೆ, verse 11 says, but you, O man of God, flee these things. What is ಹನ್ನೊಂದನೇ ವಚನ, the ಎಲೆ ದೇವರ ಮನುಷ್ಯನೇ ನೀನಾದರೂ ಇವುಗಳಿಂದ ದೂರವಾಗಿರು. Oh, turn to your neighbor and say, that is what the Bible says. ದೂರವಾಗಿರು. ಪಕ್ಕದಲ್ಲಿದ್ದಂಥವ್ರಿಗೆ ಹೇಳ್ರಿ, ದೂರವಾಗಿರು ಎಂಬುದಾಗಿ. The more you go dura, you become nearer to God. ನೀವು ಎಷ್ಟು ದೂರ ಹೋಗ್ತೀರೋ ಅಷ್ಟು ಹತ್ತಿರ ದೇವರಿಗೆ ಹತ್ತಿರವಾಗ್ತೀರಿ. Amen. ಆಮೇಲೆ What does the Bible say? ದೇವರ ವಾಕ್ಯ ಏನು ಹೇಳ್ತದೆ? It also gives us counsel what we need to live, how we need to live this life. ನಾವು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕೆಂಬುವಂತದ್ರ ಕುರಿತು ಆಲೋಚನೆ ಹೇಳ್ತಾರೆ. Flee these things ಇದರಿಂದ ದೂರವಾಗಿರು and pursue righteousness, godliness, faith, love, patience, gentleness. ಸೊ ಪ್ರೀತಿ, ನೀತಿ, ಭಕ್ತಿ, ನಂಬಿಕೆ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸು ಎಂಬುದಾಗಿ. Amen. ಆಮೇಲೆ Okay, last 3 verses and then we will close. ಸೊ ನಂತರ 3 ವಚನಗಳನ್ನು ಹೇಳಿ ನಾವು ಮುಕ್ತಾಯ ಮಾಡೋಣ. Verse 17 says, 17ನೇ ವಚನ ಹೇಳ್ತಾ ಇದೆ, command those who are rich in the present age not to be haughty, not to trust in uncertain riches, but in the living God who gives us richly in all things to enjoy. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದಂತಹ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನ ಮಾಡುವವರು,
ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. Amen. ಆಮೆನ್. Very clearly the Bible says that to enjoy this earthly life he gives us all riches. That's all. ಸೊ ಈ ಒಂದು ಭೂಲೋಕದ ಜೀವಿತವನ್ನ ಸಂತೋಷವಾಗಿ ಕಳೆಯುವುದಕ್ಕೋಸ್ಕರವಾಗಿ ಇದನ್ನು ಬಿಟ್ಬಿಡ್ರಿ ಎಂಬುದಾಗಿ. You see? No, God gives us all these riches ಇದೆಲ್ಲವುಗಳನ್ನು ದೇವರು ನಮಗೆ ಕೊಡ್ತಾನೆ to enjoy. ನಮಗೆ ಆನಂದ ಪಡುವುದಕ್ಕಾಗಿ, Nothing to take. ಯಾವುದನ್ನು ಕೂಡ ತೆಗೆದುಕೊಂಡು ಹೋಗುವುದಕ್ಕಾಗಿ ಅಲ್ಲ. But we need to be rich in good works, in giving. ನಾವು ಕೊಡುವಂತ ಒಳ್ಳೆಯ ಕಾರ್ಯದಲ್ಲಿ ನಾವು ಶ್ರೀಮಂತರಾಗಬೇಕು. Willing to share. ನಾವು ಹಂಚಿಕೊಳ್ಳುವುದರಲ್ಲಿ When we do that, ನಾವು ಯಾವಾಗ ಇದನ್ನು ಮಾಡ್ತೇವೋ, verse 19 says, we are storing up for ourselves in eternity. ನಾವು ನಿತ್ಯ ಕಾಲಕ್ಕೆ ಈ ಒಳ್ಳೆ ಆಸ್ತಿಯನ್ನ ಕೂಡಿಸಿಕೊಳ್ಳುತ್ತೇವೆ ಎಂಬುದಾಗಿ 19ನೇ ವಚನದಲ್ಲಿ ತಿಳಿಸಲಾಗಿದೆ. When we keep it to ourselves and our heart is in that, there is no riches in heaven. ನಾವು ನಮಗೋಸ್ಕರವಾಗಿ ಇಟ್ಟುಕೊಂಡು ಹೃದಯವನ್ನ ಅದರಲ್ಲಿಯೇ ನಾವು ಮುಳುಗಿಸಿಕೊಳ್ಳುವುದಾದ್ರೆ ಪರಲೋಕದಲ್ಲಿ ನಮಗೆ ಐಶ್ವರ್ಯ ಇರುವುದಿಲ್ಲ. Only when you give, ಯಾವಾಗ ನೀವು ಕೊಡುವವರಾಗ್ತೀರೋ, then you are accumulating in heaven. ನೀವು ಪರಲೋಕದಲ್ಲಿ ಸ್ಥಳಾವಕಾಶವನ್ನು ಪಡ್ಕೊಳ್ತೀರಿ. That's what the Bible says. ಅದನ್ನೇ ದೇವರ ವಾಕ್ಯ ಹೇಳುವಂತದ್ದಾಗಿದೆ. It's not my words. ಇದು ನನ್ನ ಮಾತುಗಳಲ್ಲ, It is the word of God. ಇದು ದೇವರ ವಾಕ್ಯವಾಗಿದೆ. Amen. ಆಮೆನ್. To the people who have little, I want to tell you last something. ಕೆಲವರಿಗೆ ಬಹಳ ಸ್ವಲ್ಪ ಇರ್ತದೆ, ಅಂತವರಿಗೆ ಕೊನೆಯದಾಗಿ ನಾನು ಹೇಳುವುದಕ್ಕಾಗಿ ಇಷ್ಟಪಡ್ತೇನೆ. In that little, ಈ ಒಂದು ಸ್ವಲ್ಪದರಲ್ಲಿಯೇ set your heart to give something sacrificially every day, every month. ಪ್ರತಿ ತಿಂಗಳು ಮತ್ತು ಪ್ರತಿದಿನವೂ ಕೂಡ ತ್ಯಾಗ ಪೂರ್ವಕವಾಗಿ ಸ್ವಲ್ಪ ಕೊಡುವುದಕ್ಕೋಸ್ಕರವಾಗಿ ನೀವು ಮನಸ್ಸು ಮಾಡಿ. And you will see what will happen in your life, the overflowing that God will bring in your life. ನಿಮ್ಮ ಜೀವಿತದಲ್ಲಿ ಮುಂದಿನ ದಿವಸಗಳಲ್ಲಿ ದೇವರು ತುಂಬಿ ತುಳುಕುವ ಹಾಗೆ ಮಾಡ್ತಕ್ಕಂಥವನಾಗಿದ್ದಾನೆ. Amen. ಆಮೆನ್. If you learn to give, ನೀವು ಕೊಡುವುದಕ್ಕೆ ಕಲಿಯುವುದಾದ್ರೆ, because God is a giver himself. ದೇವರು ತಾನೇ ಸ್ವತಃ ನಮಗೆ ಕೊಡುವಂತವನಾಗಿದ್ದಾನೆ. He is given the best of heaven to us. ಸೊ ಎಲ್ಲವರಿಗಿಂತಲೂ ಉತ್ತಮವಾದಂತದ್ದನ್ನು ನಮಗೆ ಕೊಟ್ಟಿದ್ದಾನೆ. What kind of giving do we give? ಆತನಿಗೆ ಕೊಡುವಂತದ್ದು ನಮ್ಮಲ್ಲಿ ಏನಿದೆ? I know a lady, many years. ಸೊ ಅನೇಕ ವರ್ಷಗಳ ಹಿಂದೆ ಒಬ್ಬ ಸ್ತ್ರೀ ನನಗೆ ಗೊತ್ತಿದ್ರು. She used to work in bank. ಬ್ಯಾಂಕಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. She was a manager. ಅವರು ಮ್ಯಾನೇಜರ್ ಆಗಿದ್ರು. Every month, first night she will bring new notes full, and then she will put it in the office. ಸೊ ಅವರು ಪ್ರತಿ ತಿಂಗಳು ಮೊಟ್ಟ ಮೊದಲನೇ ಸಂಬಳದಲ್ಲಿ ಆ ಹೊಸ ನೋಟುಗಳನ್ನು ತೆಗೆದುಕೊಂಡು ಬಂದು ಆ ಬಾಕ್ಸ್ ನಲ್ಲಿ ಹಾಕ್ತಾ ಇದ್ರು. And by the way, for many years the Lord kept me in a place where I could see who is giving how much, because I used to count the offerings. ಸೊ ಅನೇಕ ದಿವಸಗಳ ಕಾಲ ನಾನು ಯೋಚನೆ ಮಾಡ್ತಾ ಇದ್ದೆ ಯಾರು ಕೊಡ್ತಾ ಇದ್ದಾರೆ ಎಂಬುದಾಗಿ. ಯಾಕಂದ್ರೆ ನಾನೇ ಆ ಕಾಣಿಕೆಯನ್ನು ಎಣಿಸ್ತಾ ಇದ್ದೆ. I knew everything. ಎಲ್ಲವನ್ನು ಕೂಡ ನಾನು ತಿಳಿದಿದ್ದೆ. And you know, whenever this lady comes, I know new notes are going to come. First week is coming. ಓಕೆ, ಮೊದಲನೇ ವಾರ ಅವ್ರು ಬಂದಾಗ ನನಗೆ ಗೊತ್ತಾಗ್ತೈತಿ ಹೊಸ ನೋಟ್ಗಳು ಬರ್ತವೆ ಎಂಬುದಾಗಿ. Either in 10s or in 20s or 50s or 100 new notes. ಯಾವುದು 20 ಆಗಿರ್ಬೋದು, 10ನೇ ನೋಟ್ ಆಗಿರ್ಬೋದು, 50 ಆಗಿರ್ಬೋದು, 100 ಆಗಿರ್ಬೋದು, ಅದೆಲ್ಲವೂ ಕೂಡ ಹೊಸದಾಗಿ ಇರ್ತಾ ಇತ್ತು. Her heart is, the first part is God's, and I will give the best to God. ಅವರ ಹೃದಯ ದೇವರಿಗೋಸ್ಕರವಾಗಿ ಮಿಡಿತಾ ಇದ್ದಂತಾದ ಕಾರಣ ಅವರು ಉತ್ತಮವಾದಂತದ್ದನ್ನು ದೇವರಿಗೆ ಕೊಡ್ತಕ್ಕಂಥವರಾಗಿದ್ದರು. Are we putting all torn notes to God? ನೀವು ಹರಿದಂತ ನೋಟ್ಗಳನ್ನು ದೇವರಿಗೆ ಹಾಕ್ತಾ ಇದ್ದೀರಾ? Are we only looking for, you know, tainted notes, signed notes, such things, or how we are giving to God? ಸೊ ಹರಿದಂತ ನೋಟುಗಳು, ಹರಿದಂತ ನೋಟುಗಳು, ಅದ್ರ ಮೇಲೆ ಬರೆದಂತವುಗಳನ್ನ ದೇವರಿಗೆ ಹಾಕ್ತಕ್ಕಂಥವರಾಗಿದ್ದೀರಾ? Always remember, how we sow is what we are going to reap. ಸೊ ನಾವು ಏನ್ ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಣ. Don't feel sad when you get something which is like, oh my God, I was thinking of this, but this came no. ಸೊ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ, ಇದು ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ದುಃಖದಿಂದ ಯೋಚನೆ ಮಾಡಬೇಡ್ರಿ. Give the best to the Lord. ಕರ್ತನಿಗೆ ನೀವು ಅತ್ಯುತ್ತಮವಾದಂತದ್ದನ್ನ ಕೊಡ್ರಿ. Think of Him always. ಯಾವಾಗಲೂ ಆತನ ಕುರಿತು ಆಲೋಚನೆ ಮಾಡ್ರಿ. Amen. ಆಮೆನ್. Shall we pray? ಪ್ರಾರ್ಥನೆ ಮಾಡೋಣವಾ? Father God, we want to thank you for this morning. ಈ ಮುಂಜಾನೆ ತಂದೆಯಾದ ದೇವರೇ ನಿನಗೆ ವಂದಿಸುತ್ತೇವೆ. We thank you for your precious word given to us. ನಮಗೆ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದಂತ ವಾಕ್ಯಗಳಿಗಾಗಿ ಸ್ತೋತ್ರ. What a wonderful counsel that you give to us, Lord, to live this life. ಕರ್ತನೇ, ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಎಂತ ಅದ್ಭುತವಾದಂತ ಆಲೋಚನೆಗಳನ್ನು ನಮಗೆ ಕೊಡ್ತೀಯಲ್ಲ, ಅದಕ್ಕಾಗಿ ವಂದನೆ. Lord, I pray for myself and everyone here that help us not to set our hearts on uncertain riches, Lord. ಕರ್ತನೇ, ಅನಿಶ್ಚಿತವಾದಂತ ಐಶ್ವರ್ಯದ
ಕರ್ತವ್ಯ ನಾವು ಯಾರು ಕೂಡ ನಮ್ಮ ಮನಸ್ಸನ್ನು ಇಡುವ ಹಾಗೆ ನಮಗೆ ಸಹಾಯ ಮಾಡು. Set our hearts on fire towards you, Jesus. ಕರ್ತನೆ ನಿನಗೋಸ್ಕರವಾಗಿ ನುಡಿಯುವಂತ ಉಳಿಯುವಂತ ಆತ್ಮವನ್ನ ಹೃದಯವನ್ನ ನಮಗೆ ದಯಪಾಲಿಸು ಸ್ವಾಮಿ. Give us a heart of love for you and to give all that you have given us. ಕರ್ತನೆ ನಮಗೆ ಕೊಟ್ಟಂತದರಲ್ಲಿ ನಿನಗೆ ಕೊಡುವುದಕ್ಕೋಸ್ಕರವಾಗಿ ನಮಗೆ ಬೇಕಾದಂತ ಹೃದಯವನ್ನು ದಯಪಾಲಿಸಿಕೊಡು. Holy Spirit of God, seal this word into our hearts today. ಕರ್ತನೆ ಈ ಲೋಕದಲ್ಲಿ ಪರಿಶುದ್ಧಾತ್ಮನೇ ನಮ್ಮ ಹೃದಯಗಳನ್ನು ನೀನು ನೋಡು. Lord, seal this word into our hearts today. ಕರ್ತನೆ ನಮ್ಮ ಹೃದಯಗಳಲ್ಲಿ ನೀನು ನೋಡು ಸ್ವಾಮಿ. Lord, seal this word into our hearts today. ಕರ್ತನೆ ಈ ಒಂದು ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಮುದ್ರಿಸು ಸ್ವಾಮಿ. And Lord, and do not allow the evil one to take it away, rob it away from our life. ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಇದನ್ನ ಸೈತಾನನ್ನು ಕಸಿದುಕೊಳ್ಳದ ಹಾಗೆ ಕದ್ದುಕೊಳ್ಳದ ಹಾಗೆ ಮಾಡು ಸ್ವಾಮಿ. May this word bring 100-fold into your kingdom, Master. ಕರ್ತನೆ ನಿನ್ನ ರಾಜ್ಯಕ್ಕೋಸ್ಕರವಾಗಿ ಈ ವಾಕ್ಯಗಳು 100ಕ್ಕೆ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡು. We bow down before you. ನಿನ್ನ ಮುಂದೆ ಅಡ್ಡಬೀಳುತ್ತೇವೆ ಸ್ವಾಮಿ. We worship you. ನಿನ್ನನ್ನು ಆರಾಧಿಸುತ್ತೇವೆ. We bless your name. ನಿನ್ನ ನಾಮವನ್ನು ಘನಪಡಿಸುತ್ತೇವೆ. And we give you all the glory, honor and praise. ಎಲ್ಲ ಮಹಿಮೆ ಘನತೆಗಳನ್ನು ನಿನಗೆ ಸಲ್ಲಿಸುತ್ತೇವೆ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. Amen. ಆಮೆನ್. God bless you. Thank you so much. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಆತ್ಮ ನಮ್ಮ ಸಭೆಯಲ್ಲಿ ಇದು ನಡೆಸ್ತಾನೆ. ನನಗೆ ಬೇರೆ ನಾನು ಅನ್ಕೊಂತಾ ಇದ್ದೆ ಕೊಡುಗರ ಕುರಿತಾಗಿ ಮಾತಾಡಬೇಕು ಸಭೆಯಲ್ಲಿ ಅಂತ. ನಾನು ಪ್ರಾರ್ಥನೆ ಮಾಡಿದೆ, ಯೇಸಪ್ಪ ನಿನ್ನ ದಾಸನ ಮೂಲಕವಾಗಿ ನೀ ಏನ್ ಮಾತಾಡ್ಬೇಕು ಅಂತ ಮಾತಾಡು ಅಂತ. Really I love my Jesus because he is living even today. ದೇವರು ಗೊತ್ತು ಪ್ರಿಯರೇ, ನಾನು ಯಾವಾಗಲೂ ಹೇಳಿ ನಾವೆಲ್ಲ ಏನ್ ಮಾಡ್ಬಿಟ್ಟು ಪಡ್ಲಕ್ಕೆ ಹೋಗ್ತಾ ಆಗ್ಬಾರ್ದು. ನಾವಿಲ್ಲಿ ಏಸಪ್ಪನಲ್ಲಿ ಜೀವಿಸ್ಬೇಕು, ಏಸಪ್ಪನಲ್ಲಿ ಇದ್ದಕ್ಕೂ ಜೀವಿಸ್ಬೇಕು. ಯೇಸು ತಾನೇ ಈ ವಾಕ್ಯದ ಮೂಲಕ ಮೇಲೆ ಆಶೀರ್ವದಿಸಿದ್ದಾನೆ. ಎಲ್ಲರೂ ಎದ್ದೆಂದುಕೊಂಡವರಾಗಿ ಕಡೆ ಪ್ರಾರ್ಥನೆ ಮಾಡಿದ್ದು ಮುಗಿಸೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸಭೆಯವರೇ ಆತನ ನಾಮವನ್ನು ಸ್ತುತಿಸು. ನನ್ನ ಮನವೇ ಆತನು ಮಾಡಿದ ಕಾರ್ಯವನ್ನು ಎಂದೆಂದಿಗೂ ಮರೆಯಬೇಡ. ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಹಾಯವು, ಸಹವಾಸವು, ಅನ್ಯೋನ್ಯತೆಯು ಸದಾಕಾಲ ನಮ್ಮೆಲ್ಲರೊಟ್ಟಿಗೆ ಇರಲಿ. Let Jesus bless each and every one of you to give more